ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕರ್ನಾಟಕ TET ಡಿಸೆಂಬರ್ 7ನೇ ತಾರೀಕಿದೆ. ಈಗಾಗಲೇ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ವಿ. TETಯಲ್ಲಿ ಬೇರೆ ಸ್ಕೋರ್ ಮಾಡೋದಲ್ಲ, ಸರಿ, ಜಸ್ಟ್ ಪಾಸ್ ಆಗೋದಲ್ಲ, ಸ್ಕೋರ್ ಮಾಡೋದ್ರ ಕಡೆ ಗಮನ ಕೊಡಬೇಕು. ಸೊ ಹಾಗಾಗಿ ನೀವು ಸ್ಕೋರ್ ಮಾಡಬೇಕಂದ್ರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ತಪ್ಪದೆ ಫಾಲೋ ಮಾಡ್ತಾ ಬನ್ನಿ. ಯಾರು ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಈ ಕ್ಲಾಸಲ್ಲಿ ನಾನು ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ ಬರೀತಕ್ಕಂಥ ಎಲ್ಲ ಕ್ಯಾಂಡಿಡೇಟ್ಸ್ ಮಿಸ್ ಮಾಡ್ದೇ ಕೊನೆವರೆಗೂ ವಾಚ್ ಮಾಡಿ. ಯಾಕಂದರೆ ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ಸ್ನ ಯಾವ ಥರ ಸಿಂಪಲಾಗಿ ಬಿಡಿಸ್ಬೋದು ಅಂತೇಳಿದ್ದೀನಿ. ನಮ್ಮ ಬೇರೆ ಕರ್ನಾಟಕ TET ಅಷ್ಟೇ ಅಲ್ಲ, ಬೇರೆ ಬೇರೆ ಸ್ಟೇಟಲ್ಲಿ ಕೇಳಿರೋ TET ಪ್ರಶ್ನೆಗಳನ್ನು ಸಾಲ್ವ್ ಮಾಡೋ ವಿಧಾನಗಳನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಪ್ಲಾಟ್ಫಾರ್ಮ್ ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಈ ಥರ ಲೋಗೋ ಕಾಣಿಸ್ತಕ್ಕಂಥ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದರೆ TET ಪೇಪರ್ ಫಸ್ಟು ಪೇಪರ್ ಸೆಕೆಂಡ್ನ ಮ್ಯಾಥ್ಸು ಟಾಪಿಕ್ ವೈಸು ಸಿಲೆಬಸ್ ವೈಸು ಕಾನ್ಸೆಪ್ಟ್ ವೈಸ್ ಕ್ಲಾಸಸ್ಸನ್ನು ಮಾಡಿದ್ವಿ. ಅದರ ಉಪಯೋಗನ ಪಡಿತಾ ಬರ್ಬೋದು. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ 9071673831 ಅಥವಾ 32ಗೆ ಕರೆ ಮಾಡಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ಏನಿದೆ ಅಂತ ನಾವು ನೋಡ್ತಾ ಬರೋಣ. ಫಸ್ಟ್ ಕ್ವಶನ್ ನೋಡ್ರಿ, ಇನ್ ದ ಗಿವನ್ ಫಿಗರ್, ಇಲ್ಲಿ ಕೊಟ್ಟಿರೋ ಒಂದು ಚಿತ್ರ ಕಾಣಿಸ್ತಾ ಇದೆಯಲ್ಲ, ಇದರಲ್ಲಿ O is the ಸೆಂಟರ್ ಅಂತ ಇದೆ. O ಅನ್ನೋದು ಸೆಂಟರ್ ಆಫ್ ದ ಸರ್ಕಲ್ ಅಂತ ಇದೆ. O ಅನ್ನೋದು ಸೆಂಟರ್ ಆಫ್ ದ ಸರ್ಕಲ್ ಆಗಿದೆ. ಆ್ಯಂಗಲ್ ACB = 40 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಸೊ ACB ಕೋನ ಇದೆಯಲ್ಲ, ಈ ಕೋನದ ಅಳತೆ 40 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ದೆನ್ ಆ್ಯಂಗಲ್ AOB ಕೋನದ ಅಳತೆ ಎಷ್ಟು ಅಂತ ಕಂಡುಹಿಡಿಬೇಕು. ವಾಟ್ ಈಸ್ ದ ಆ್ಯಂಗಲ್ AOB ಕೋನದ ಅಳತೆ ಎಷ್ಟು ಅಂತ ಕಂಡುಹಿಡಿಬೇಕು. ನೋಡ್ರಿ, ವೆರಿ ಸಿಂಪಲ್ ಕ್ವಶನ್ನು. ಈ ರೀತಿ ಪ್ರಶ್ನೆ ಕೇಳಿದರೆ ಈ AOB ಅನ್ನೋದನ್ನ ನಾವು ನೋಡ್ರಿ, ACB ಕೋನ ಏನಿದೆಯಲ್ಲ, ಆ್ಯಂಗಲ್ ACB ಕೋನವನ್ನು ನಾವೇನಂತ ಕರಿತೀವಿ ಅಂದರೆ ಪರಿಧಿ ಕೋನ ಅಂತ ಕರಿತೀವಿ. ಪರಿಧಿ ಕೋನ ಅಂತ ಕರಿತೀವಿ. ಸರ್ಕಮ್ ಆ್ಯಂಗಲ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಅದೇ ಥರ ಆ್ಯಂಗಲ್ AOB ಇದೆಯಲ್ಲ, AOB ಕೋನವನ್ನು ನಾವು ಕೇಂದ್ರ ಕೋನ ಅಂತ ಕರಿತೀವಿ. ಸೆಂಟ್ರಲ್ ಆ್ಯಂಗಲ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ಕೇಂದ್ರ ಕೋನ ಅಂತ ಕರೀತಾರೆ AOB ಆ್ಯಂಗಲನ್ನು. ಸೊ ಹಾಗಾದರೆ ಇಲ್ಲಿ ಈ ACB ಕೋನದ ಒಂದು ಬೇಸ್ ಏನಿದೆಯಲ್ಲ, ಪಾದ, ಅದು AB ಆಗಿದೆ. AOB ಕೋನಕ್ಕೆ ಇದು ಆರ್ಕ್ ಏನಂತ ಕರಿತೀವಿ, ಆ ಪಾದ ABನೇ ಆಗಿದೆ. ಸೊ ಇವೆರಡೂ ಕೋನಗಳು ಒಂದೇ ವೃತ್ತಾಪಾದವನ್ನು ಹೊಂದಿರೋದ್ರಿಂದ ಸೊ ಈ AOB ಕೋನದ ಅಳತೆ ACB ಕೋನದ ಅಳತೆಗಿಂತ ಡಬಲ್ ಇರುತ್ತೆ ಅಷ್ಟೆ. ಎರಡೂ ಕೋನಗಳಿಗೆ ವೃತ್ತಾಪಾದ ಕಂಸ, ಒಂದೇ ಕಂಸದಿಂದ ಏರ್ಪಟ್ಟ ಎರಡೂ ಕೋನಗಳು ಒಂದು ಕೇಂದ್ರದಲ್ಲಿ ಏರ್ಪಟ್ಟಿದೆ, ಒಂದು ವೃತ್ತ ಪರಿಧಿ ಮೇಲೆ ಏರ್ಪಟ್ಟಿದೆ. ಅಂದರೆ ಈ ಕೇಂದ್ರ ಕೋನ ಪರಿಧಿ ಕೋನದ ಡಬಲ್ ಇರುತ್ತೆ, 2 ಪಟ್ಟಿರುತ್ತೆ. ಸೊ ಡಬಲ್ ಇರುತ್ತೆ ಅಂದರೆ AOB ಕೋನದ ಅಳತೆ 2 × ಆ್ಯಂಗಲ್ ACB ಕೋನದ ಅಳತೆ 40 ಇದೆಯಲ್ಲ, 40 ಡಬಲ್ ಮಾಡಿದ್ರೆ ಎಷ್ಟಾಗುತ್ತೆ, 80 ಡಿಗ್ರಿ ಆಗುತ್ತೆ. ಸೊ ಹಾಗಾಗಿ AOB ಕೋನದ ಅಳತೆ 80 ಡಿಗ್ರಿ. 80 ಡಿಗ್ರಿ ಅನ್ನೋದು ಆಪ್ಷನ್ D-ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್. ಕ್ಲಿಯರ್ ಅರ್ಥ ಆಯ್ತಾ? ಫಸ್ಟ್ ಕ್ವಶನ್ ಅರ್ಥ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ. ಸರ್ ನೆಕ್ಸ್ಟ್ ಪ್ರಶ್ನೆ ಬರೋಣ. ಮುಂದಿನ ಪ್ರಶ್ನೆ, ಇನ್ ದ ಗಿವನ್ ಫಿಗರ್ AOB ಈಸ್ ಎ ಸಿಂಪಲ್ ಆ್ಯಂಡ್ OC ಈಸ್ ಇನ್ಸಿಡೆಂಟ್ ಆನ್ ದಿಸ್ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ AOB ಅನ್ನೋದು ಒಂದು ಸಿಂಪಲ್ ಅಂದರೆ ಸರಳ ರೇಖೆ ಅಂತ ಕೊಟ್ಟಿದ್ದಾನೆ. AOB ಅನ್ನೋದು ಒಂದು ಸರಳ ರೇಖೆ ಅಂತ. OC ಈಸ್ ಅನ್ ಇನ್ಸಿಡೆಂಟ್ ಅಂತ ಹೇಳಿದ್ದೇನೆ. ಅಂದರೆ OC ಅನ್ನೋದು ಇನ್ಸಿಡೆಂಟ್ ಲೈನ್ ಅಂದರೆ ಓರೆ ಆಗಿರ್ತಕ್ಕಂಥ ರೇಖೆ. ಅದರ ಮೇಲ್ಗಡೆ AOB ಸರಳ ರೇಖೆ ಮೇಲೆ ಓರೆ ಆಗಿರ್ತಕ್ಕಂಥ ಒಂದು ರೇಖೆ OC ಅಂತ ಕೊಟ್ಟಿದ್ದಾನೆ. ಸೊ ಒಂದು ವೇಳೆ A:B, A ಕೋನದ ಅಳತೆ B ಕೋನದ ಅಳತೆಗಳ, ಈ ಕೋನ A ಕೋನ Bನ ಅಳತೆಗಳ ಅನುಪಾತ 2:1 ಆದರೆ Aಯ ಬೆಲೆ ಎಷ್ಟು, A ಕೋನದ ಅಳತೆ ಎಷ್ಟು ಅಂತ ಕೇಳಿದ್ದೇನೆ. ಅಲ್ಲಿ A ಇದೆಯಲ್ಲ, A ಜಾಗದಲ್ಲಿ ಎಷ್ಟು ಡಿಗ್ರಿ ಬರುತ್ತೆ ಅಂತ ಕಂಡುಹಿಡಿಬೇಕು. ನೋಡ್ರಿ, AOB ಅನ್ನೋದು ಸರಳ ರೇಖೆ, ಸ್ಟ್ರೈಟ್ ಲೈನ್. ಈ ಸ್ಟ್ರೈಟ್ ಲೈನ್ ಮೇಲೆ ಇನ್ನೊಂದು ರೇಖೆ ನಿಂತಿದೆ ಅಂದರೆ ಇಲ್ಲಿ 2 ಕೋನಗಳು ಏರ್ಪಟ್ಟಿದ್ದಾವೆ. ಒಂದು ಸರಳ ರೇಖೆಯ ಮೇಲೆ 2 ಕೋನಗಳು ಉಂಟಾಗಿದೆ. ಒಂದು ಸರಳ ರೇಖೆಯ ಮೇಲೆ 2 ಕೋನಗಳು ಉಂಟಾಗಿರೋದ್ರಿಂದ ಆ 2 ಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ. ಸೊ ಇವೆರಡೂ ಕೋನಗಳ ಮೊತ್ತ 180 ಡಿಗ್ರಿ ಇರುತ್ತಲ್ಲ, ಸೊ ಆ 180 ಡಿಗ್ರಿ ಬರ್ಕೊಂಡು ಒಂದು ಸರಳ ರೇಖೆಯ ಮೇಲೆ ಉಂಟಾದ 2 ಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ. ದ ಸಮ್ ಆಫ್ 2 ಆ್ಯಂಗಲ್ಸ್ ಆನ್ ಎ ಸ್ಟ್ರೈಟ್ ಲೈನ್ ಈಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಕರಿತೀವಿ. ಈ 2 ಕೋನಗಳ ಅನುಪಾತ 2:1 ಅಂತ ಕೊಟ್ಟಿದ್ದಾನೆ. 2 ಕೋನಗಳ ಮೊತ್ತ 180 ಡಿಗ್ರಿ ಇದೆ. ಇದು ಮೊತ್ತ, ಕೋನಗಳ ಮೊತ್ತ, ಇವೆರಡೂ ಕೋನಗಳ ಮೊತ್ತ. ಸಮ್ ಆಫ್ 2 ಆ್ಯಂಗಲ್ಸ್ 180 ಡಿಗ್ರಿ ಇದೆ ಅಂದರೆ 2 ಕೋನಗಳ ಅನುಪಾತಗಳ ಮೊತ್ತ ಮಾಡ್ಕೋಬೇಕು.
ಸಮ್ ಆಫ್ ಟೂ ರೇಷಿಯೋಸ್ ಅಂದರೆ 2 + 1 3 ಆಗುತ್ತಲ್ಲ. ಈ 180ನ 3ರಿಂದ ಭಾಗಿಸ್ಬೇಕು. 3 × 18 0 ಪಕ್ಕ ಬರ್ಕೊಂಡ್ರೆ 60 ಬರುತ್ತೆ. ಇದರಲ್ಲಿ ಎ ಕೋನ ಬೇಕು ಅಂದರೆ ಈ 60ನ ಇಂಟು 2 ಇಂದ ಗುಣಿಸ್ಬೇಕು. 60 × 2 ಅಂದರೆ 120 ಡಿಗ್ರಿ ಬರುತ್ತೆ. ಇದು ಕೋನ ಎ, ಆ್ಯಂಗಲ್ ಎ. ಅದೇ ಬಿ ಕೋನ ಬೇಕಂದ್ರೆ ಇದೇ 60ನ ಬಿ ಕೋನದ ಅನುಪಾತ 1 ಇದೆಯಲ್ಲ ಇಂಟು 1 ಬರ್ಕೊಂಡ್ರೆ 60 ಬರುತ್ತೆ. ಒಂದು 120 ಡಿಗ್ರಿ, ಒಂದು 60 ಡಿಗ್ರಿ, ಇವೆರಡು ಕೂಡಿದರೆ ಎಕ್ಸಾಕ್ಟ್ 180 ಡಿಗ್ರಿ ಆಗುತ್ತೆ. ಸೊ ಇಲ್ಲಿ 120 ಡಿಗ್ರಿ ಇರುತ್ತೆ, ಇಲ್ಲಿ 60 ಡಿಗ್ರಿ ಇರುತ್ತೆ ಅಂತ ಅರ್ಥ. ಎ ಕೋನದ ಅಳತೆ ಕೇಳಿದಾನೆ, ಆನ್ಸರ್ 120 ಡಿಗ್ರಿ. 120 ಡಿಗ್ರಿ ಅನ್ನೋದು ಆಪ್ಷನ್ ಸಿ ನಲ್ಲಿದೆ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಆಗ್ತಾ ಐತೆ ಸೆಕೆಂಡ್ ಕ್ವಶನ್. ಸೊ ನಿಮಗೆ ಅರ್ಥ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ. ಸೊ ನೆಕ್ಸ್ಟ್ ಪ್ರಶ್ನೆ, 2x + 4y - 8xy - 1 ಕ್ವಶನ್ ಮಾರ್ಕ್ ಇದೆ. ಆ ಕೊಟ್ಟಿರೋ ಬೀಜೋಕ್ತಿ ಅಂತ ಕರಿತೀವಲ್ಲ, ಪಾಲಿನಾಮಿಯಲ್ ಅಂತ ಕರಿತೀವಿ ಅಥವಾ ಬಹುಪದೋಕ್ತಿ ಅಂತ ಕರಿತೀವಲ್ಲ, ಅದರ ಅಪವರ್ತನಗಳನ್ನು ಕಂಡುಹಿಡಿದ್ರೆ, ಫ್ಯಾಕ್ಟರ್ಸನ್ನು ಕಂಡುಹಿಡಿದ್ರೆ ಇಲ್ಲಿ ಯಾವ್ದು ಸರಿ ಆಗುತ್ತೆ ಅಂತ ಕೇಳಿದ್ದಾನೆ. ಬಹುಪದೋಕ್ತಿ ಕೊಟ್ಟಿದ್ದಾನೆ, ಅಲ್ಲಿ ಪಾಲಿನಾಮಿಯಲ್ ಕೊಟ್ಟಿದ್ದಾನೆ. ಆ ಪಾಲಿನಾಮಿಯಲ್ನ ಫ್ಯಾಕ್ಟರ್ಸ್ ಅಪವರ್ತನಗಳು ಇಲ್ಲಿರೋ ಯಾವ ಆಪ್ಷನ್ ಸರಿ ಆಗುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ಸೊ ಇಲ್ಲಿ ನೋಡ್ರೆ ನಾವೇನು ಮಾಡೋಣ ಅಂದರೆ, ಸೊ ಇಲ್ಲಿ ಫಸ್ಟ್ ಟರ್ಮ್ 2x ಇದೆ, ಲಾಸ್ಟ್ ಟರ್ಮ್ -1 ಇದೆ. ಈ 2x - 1 ಕಂಬೈನ್ ಅವರು ಮಾಡ್ಕೋಬೋದು, ಅಥವಾ 2x ಈ -8xy ಎರಡು ಜೊತೆ ಬರ್ಕೊಳ್ರಿ. 2x ಈ ಫಸ್ಟ್ ಟರ್ಮ್ ಮತ್ತು ಥರ್ಡ್ ಟರ್ಮ್ ಇವೆರಡು ಜೊತೆ ಬರ್ಕೊಳ್ಳೋಣ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡಿರಿ ಅಂದರೆ -1 ಆಮೇಲೆ +4y ನೆಕ್ಸ್ಟ್ ಬರ್ಕೊಳ್ಳೋಣ. -1 ಫಸ್ಟ್ ಬರ್ಕೊಂಡು ಆಮೇಲೆ +4y ಬರ್ಕೊಂಡು ಇವೆರಡು ಗ್ರೂಪಿಂಗ್ ಮಾಡ್ತಾ ಬಂದು ಕಾಮನ್ ತಗೋಬೇಕು. ಇವೆರಡು ಒಂದು ಗ್ರೂಪ್, ಇವೆರಡು ಒಂದು ಗ್ರೂಪ್ ಮಾಡ್ಕೊಂಡು ಇಲ್ಲಿ 2x 8xy ಇದೆ ಅಂದರೆ ಇವೆರಡರಿಂದನೂ 2x ಕಾಮನ್ ತಗೋಬೋದು. 2x ಕಾಮನ್ ತೆಗ್ತೀನಿ ಅಂದರೆ ಇಲ್ಲಿ ಏನಿಲ್ಲ ಅಂದರೆ 1 ಉಳಿಯುತ್ತೆ. 2x × 1 ಅಂದರೆ 2x ಆಗುತ್ತೆ. ಮೈನಸ್ ಬರ್ಕೊಂಡು ಇದು 2 4 8 ಅಲ್ಲ 4y ಆಗುತ್ತೆ. 2 4 8 ಅಲ್ಲ 4y ಆಗುತ್ತೆ. ಸೊ ಇವಾಗ ನೋಡಿರಿ, 2 4 8 x × y ಅಂದರೆ 8xy ಬರುತ್ತೆ. 2x ಇಂದ ಇವೆರಡೂ ಮಲ್ಟಿಪ್ಲೈ ಮಾಡಿದ್ರೆ ಇದೇ ಟರ್ಮ್ ಮತ್ತು ವಾಪಸ್ ಬರುತ್ತೆ. ಸೊ ಇಲ್ಲಿ ಏನು ಮಾಡೋಣ, -1 ಕಾಮನ್ ತಗೊಂಬಿಡೋಣ. ಇವೆರಡರಲ್ಲೂ ಕಾಮನ್ 1 ಬಿಟ್ರೆ ಇನ್ನೇನು ಕಾಮನ್ ತೆಗಿಯೋಕ್ಕೆ ಬರಲ್ಲ. ಹಾಗಾಗಿ 1 ಕಾಮನ್ ತಗೊಂಡ್ರೆ ಇಲ್ಲಿ ಏನಿಲ್ಲ ಅಂದ್ರೆ ಮತ್ತೆ ಅದೇ 1 ಉಳಿಯುತ್ತೆ. -× +- 1 × 1 ಅಂದರೆ ಇದೇ 1 ಆಗುತ್ತೆ. -1 ಕಾಮನ್ ತೆಗ್ದೀವಿ ಅಂದರೆ ಇಲ್ಲಿ ಪ್ಲಸ್ ಇದ್ರೂ ಕೂಡ ಮೈನಸ್ ಅದೇ 4y ಇರುತ್ತೆ. ಯಾಕಂದರೆ -× +- 1 × 1 ಬರುತ್ತೆ. -× ಇಲ್ಲಿ ಪ್ಲಸ್ ಆಗುತ್ತೆ. 1 × 4y ಅಂದರೆ 4y ಬರುತ್ತೆ. ಇಲ್ಲೂ 1 - 4y ಇದೆ, ಇದರಲ್ಲೂ 1 - 4y ಇದೆ ಅಂದರೆ 1 - 4y ಮತ್ತೆ ಕಾಮನ್ ತೆಗಿಯೋಣ. ಇದರಲ್ಲೂ ಸೇಮ್ ಇದೆ ಅಂದರೆ ಇಲ್ಲಿ ಉಳಿಯೋದು 2x ಇದೆ ಮತ್ತು ಇಲ್ಲಿ ಉಳಿಯೋದು -1 ಇದೆ ಅಂದರೆ ನೋಡಿರಿ 2x - 1 1 - 4y ಬಂತು. ನೋಡಿರಿ ಇಲ್ಲಿ 1 - 4y ಇಲ್ಲಿದೆ, 1 - 4y ಇಲ್ಲಿದೆ, 1 - 4y ಕರೆಕ್ಟ್ ಇದೆ, 2x - 1 ಕರೆಕ್ಟ್ ಇದೆ ಅಂದರೆ ಆಪ್ಷನ್ ಬಿ ಇದಕ್ಕೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಅದರ ಅಪವರ್ತನಗಳು ಆಪ್ಷನ್ ಬಿ ಆಗಿದೆ ಅಂತ ಈ ರೀತಿಯೂ ಕೂಡ ಆನ್ಸರ್ ಮಾಡ್ಬೋದು. ಅಥವಾ ಇದನ್ನ ಇನ್ನೊಂದು ವಿಧಾನ ನೋಡ್ರಿ. ಸೊ ಯಾವುದಂದ್ರೆ ಆ ಫಸ್ಟ್ ಟರ್ಮ್ ಬಿಟ್ಟು ಈ 4y - 8xy ಒಂದು ಕಡೆ ಬರ್ಕೊಂಡು ಅವೆರಡನ್ನ ಸೊ ಇವೆರಡು ಒಂದು ಗ್ರೂಪ್ ಮಾಡಿ, ಆಮೇಲೆ 2x ಆಮೇಲೆ ಈ -1 +2x ಏನಿಲ್ಲ ಅಂದರೆ ಸ್ಟಾರ್ಟಿಂಗ್ +2x -1 ಇವೆರಡು ಗ್ರೂಪಿಂಗ್ ಮಾಡೋಣ. ಸೊ ಈ ಎರಡು ಗ್ರೂಪಿಂದ ಇಲ್ಲಿ 4y ಇದೆ, ಇಲ್ಲಿ 8xy ಇದೆ ಅಂದರೆ 4y ಕಾಮನ್ ತಕ್ಕೋಬೋದು. ಇದರಲ್ಲಿ ಏನಿಲ್ಲ ಅಂದರೆ ಇಲ್ಲಿ 1 ಉಳಿಯುತ್ತೆ. ಇದು 4 2 8 ಅಲ್ಲ, y ಕಾಮನ್ ಇದೆ ಅಂದರೆ x ಉಳಿಯುತ್ತೆ. ಇವಾಗ 4y × 1 ಅಂದರೆ 4y ಆಗುತ್ತೆ. 4 2 8 x × y 8xy ಇದು ಕರೆಕ್ಟ್ ಬರುತ್ತೆ. ಸೊ ಇಲ್ಲಿ ಏನಿಲ್ಲ ಅಂದರೆ ಹೊರಗಡೆ 1 ಬರ್ಕೊಂಡು ಈ 2x - 1 ಹಾಗೆ ಬರೀ. ನೀವು ಔಟ್ಸೈಡ್ ಏನಿಲ್ಲ ಅಂದರೆ 1 ಬರಿಬೋದು. ಇಲ್ಲೂ 1 - 2x ಇದೆ, ಇಲ್ಲಿ 2x - 1 ಇದೆ ಅಂದರೆ ಸೊ ಇದನ್ನ ಉಲ್ಟಾ ಮಾಡೋಣ. 1 - 2x ಇದೆ, 2x - 1 ಇದೆ. ನೋಡ್ರಿ ಇಲ್ಲಿ 1 - 2x ಆಗುತ್ತೆ. ಇದು 1 - 2x ಇರೋದು ಉಲ್ಟಾ ಆಗ್ಬೇಕಂದ್ರೆ ಮೈನಸ್ ಕಾಮನ್ ತಗೊಳ್ರಿ. ಇದು -4y ಆಗುತ್ತೆ. ಅವಾಗ ಇದು 1 - 2x ಇರೋದು ಉಲ್ಟಾ ಆಗುತ್ತೆ, 2x - 1 ಆಗುತ್ತೆ. ಇದು 1 ಹಾಗೆ ಬರ್ಕೊಂಡು 2x - 1 ಹಾಗೆ ಬರೆಯೋಣ. ಸೊ ಇದರಲ್ಲೂ 2x - 1 ಇದೆ, ಇಲ್ಲೂ 2x - 1 ಇದೆ. 2x - 1 ಕಾಮನ್ ತಕ್ಕೊಂಡು ಇಲ್ಲಿ ಸ್ಟಾರ್ಟಿಂಗ್ -4y ಇದೆ, ಆಮೇಲೆ +1 ಇದೆ. ಸೊ ಇದು -4y +1 ಇದೆಯಲ್ಲ, ಫಸ್ಟು 1 ಪ್ಲಸ್ ಬರ್ಕೊಂಡು ಆಮೇಲೆ -4y ಬರ್ಕೊಂಡು
ಸೊ ಇಲ್ಲಿ 2x - 1 ಬರ್ಕೊಳ್ರಿ. ಇವು ಆರ್ಡರ್ ವೈಸ್ ಇರ್ಬೇಕಂತೇನಲ್ಲ, ಎರಡು ಫ್ಯಾಕ್ಟರ್ಸ್ ಇದ್ರೆ ಸಾಕು. 2x - 1 ಇದೆ, 1 - 4y ಇದೆ ಅಂದರೆ ಆಪ್ಷನ್ ಬಿನೇ ಕರೆಕ್ಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಈ ರೀತಿನೂ ಮಾಡ್ಕೋಬೋದು, ಅಥವಾ ಫಸ್ಟಿಗೆ ಹೇಳಿದ್ನಲ್ಲ ಈ ಥರ ಆದರೆ ಅವ್ರ ಫ್ಯಾಕ್ಟರ್ಸನ್ನು ಕಂಡುಹಿಡಿಬೋದು. ಅಗೇನ್ ಆನ್ಸರ್ ಸೇಮ್ ಬರುತ್ತೆ, ಏನು ಚೇಂಜಸ್ ಆಗಲ್ಲ. ಓಕೆನಾ. ನೆಕ್ಸ್ಟ್ 4th ಕ್ವಶನ್ ಬರೋಣ. If triangle ABC is an isosceles triangle such that angle ABC equal to 90 degree, then the true statement about triangle ABC is ಅಂತ ಇದೆ. ಅಂದರೆ ತ್ರಿಭುಜ ABC ಒಂದು ಸಮದ್ವಿಬಾಹು ತ್ರಿಕೋನವಾಗಿದ್ದು ಕೋನ ABC 90 ಡಿಗ್ರಿ ಆಗಿದ್ದರೆ ತ್ರಿಭುಜ ABC ಬಗ್ಗೆ ನಿಜವಾದ ಹೇಳಿಕೆ 4 ಆಪ್ಷನ್ಸಲ್ಲಿ ಯಾವುದು ಅಂತ. ಇಲ್ಲಿ ಸಮದ್ವಿಬಾಹು ಅಂತ ಇದೆ. ಸಮದ್ವಿಬಾಹು ಐಸಾಸಲಸ್ ಅಂತ ಇಂಗ್ಲೀಷಲ್ಲಿರುತ್ತೆ, ಕನ್ನಡದಲ್ಲಿ ಸಮದ್ವಿಬಾಹು ಅಂತ ಇರುತ್ತೆ. ಏನು ಸಮದ್ವಿಬಾಹು ಅಂದ್ರೆ, ಇದು ನಾನು ABC ಕೋನ ಬರಿತಾ ಇದೀನಿ, ABC ತ್ರಿಭುಜ ಬರಿತಾ ಇದೀನಿ. ಇಲ್ಲಿ ABC ಕೋನದ ಅಳತೆ ಇಲ್ಲಿ 90 ಡಿಗ್ರಿ ಇದೆ ಅಂದರೆ ಇದು ಲಂಬ ಕೋನ ತ್ರಿಭುಜ ಆಗುತ್ತೆ. ಬಟ್ ಇಲ್ಲಿ ಸಮದ್ವಿಬಾಹು ಅಂತ ಇದೆ ಅಂದ್ರೆ, ಸೊ ಎರಡು ಬಾಹುಗಳು ಸಮ ಇರ್ತವೆ ಅಂದರೆ ಇಲ್ಲಿ ಇದು ವಿಕರ್ಣ, ಇದು ಸಮ ಇರೋಕ್ಕೆ ಚಾನ್ಸೇ ಇಲ್ಲ. AB ಅಳತೆ ಮತ್ತು BC ಅಳತೆ ಇವೆರಡೂ ಸಮ ಇರ್ತವೆ. ಸಮದ್ವಿಬಾಹು ಅಂದರೆ AB ಬಾಹುವಿನ ಉದ್ದ, BC ಬಾಹುವಿನ ಉದ್ದ. AB ಅಳತೆ ಎಷ್ಟು ಇರುತ್ತೋ ಅಷ್ಟೇ ಅಳತೆ BC ಇರುತ್ತೆ ಅಂತ ಬರಿಬೋದು. AB = BC ಅಂತ. AB ಅಳತೆ BC ಅಳತೆ ಸಮವಾಗಿರ್ತವೆ. ಯಾಕಂದರೆ ಸಮದ್ವಿಬಾಹು ಹೇಳಿದ್ದಾನೆ. ಐಸಾಸಲಸ್ ಟ್ರಯಾಂಗಲ್ ಅಂದರೆ ತ್ರಿಭುಜದ ಎರಡು ಬಾಹುಗಳು ಸಮ ಇರಬೇಕು. ಇಲ್ಲಿ AB ಮತ್ತು BC ಮಾತ್ರ ಸಮ ಇರೋಕ್ಕೆ ಸಾಧ್ಯತೆ ಇರೋದು. ಯಾಕಂದರೆ 90 ಡಿಗ್ರಿ ಇದೆ ಅಂದರೆ ಇದು ಲಂಬ ಕೋನ ತ್ರಿಭುಜ, AC ವಿಕರ್ಣ ಆಗುತ್ತೆ. ಇದು ಎರಡು ಬಾಹುಗಳಿಗೆ ಸಮ ಇರಲ್ಲ, ದೊಡ್ಡದಿರುತ್ತೆ. ಸೊ ಹಾಗಾದರೆ ಇದು ಸಮದ್ವಿಬಾಹು ಲಂಬಕೋನ ತ್ರಿಭುಜ, ಅಥವಾ ಇದು ಲಂಬಕೋನ ತ್ರಿಭುಜ ಅಂದ್ಕೊಂಡ್ರೆ, ಸೊ ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್. ಇಲ್ಲಿ 90 ಡಿಗ್ರಿ ಇದೆ ಅಂದರೆ 100% ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್, ಲಂಬಕೋನ ತ್ರಿಭುಜ. ಪೈಥಾಗೋರಸ್ ಲಂಬಕೋನ ತ್ರಿಭುಜಕ್ಕೆ ಒಂದು ರಿಲೇಷನ್ಶಿಪ್, ಒಂದು ಸ್ಟೇಟ್ಮೆಂಟ್ ಕೊಟ್ಟ. ಏನಂದರೆ, ಸೊ ಇದು AC ವಿಕರ್ಣ ಅಂತ ಕರಿತೀವಿ. AC ವಿಕರ್ಣ ಅಂತ ಕರಿತೀವಿ. ಈ ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತೆ ಅಂತ ಪೈಥಾಗೋರಸ್ ಒಂದು ಸ್ಟೇಟ್ಮೆಂಟ್ ಕೊಟ್ಟ. ಸೊ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತೆ ಅಂತ ಪೈಥಾಗೋರಸ್ ಲಂಬಕೋನ ತ್ರಿಭುಜಗಳಿಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಸೊ in a right angle triangle, the square of the hypotenuse side is equal to sum of the squares of the other two sides ಅಂತ ಪೈಥಾಗೋರಸ್ ಹೇಳಿರೋ ಸ್ಟೇಟ್ಮೆಂಟ್. ಇದರ ಪ್ರಕಾರ ನಾವು ರಿಲೇಷನ್ ಬರೀತೀವಿ ಅಂದರೆ, ವಿಕರ್ಣದ ಮೇಲಿನ ವರ್ಗ ಅಂದರೆ ವಿಕರ್ಣ AC, ಅದರ ಮೇಲಿನ ವರ್ಗ ಅಂದರೆ AC². ಉಳಿದೆರಡು ಬಾಹುಗಳು ಅಂದರೆ AB ಮತ್ತು ಇನ್ನೊಂದು ಯಾವುದಿದೆ BC ಇದೆಯಲ್ಲ, ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳು ಅಂದರೆ ಸ್ಕ್ವೇರ್ ಹಾಕಿ ಮೊತ್ತಕ್ಕೆ ಇದು ಸಮವಾಗಿರುತ್ತೆ ಅಂದರೆ ಈಕ್ವಲ್ ಟು ಹಾಕ್ಬೇಕು. ಇದು AC² = AB² + BC² ಅಂತ ಬರ್ಕೊಂಡ್ವಿ. ಇದು ಪೈಥಾಗೋರಸ್ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಲಂಬಕೋನ ತ್ರಿಭುಜಗಳಿಗೆ. ಸೊ ಇಲ್ಲಿ AC² ಆಗೇ ಇರಲಿ AB ಮತ್ತು BC ಎರಡೂ ಸಮ ಇರ್ತವೆ. AB ಅಳತೆ BC ಅಳತೆ ಸಮ ಇರ್ತವೆ. ಯಾಕಂದರೆ ಸಮದ್ವಿಬಾಹು ಅಂತೇಳಿದ್ದಾನೆ, ಐಸಾಸಲಸ್ ಟ್ರಯಾಂಗಲ್ ಅಂತೇಳಿದ್ದಾನೆ. ಸೊ ಇಲ್ಲಿ AB ಆಗೇ ಇರಲಿ, AB² ಆಗೇ ಇರಲಿ, ಈ BC ಅಳತೆ ABಗೆ ಸಮ ಇರುತ್ತಲ್ಲ, BC ಜಾಗದಲ್ಲೂ ಮತ್ತು AB ಅಂತ ಬರಿತೀನಿ. ಯಾಕಂದರೆ AB ಮತ್ತು BC ಎರಡು ಅಳತೆಯಲ್ಲಿ ಸಮವಾಗಿರ್ತವೆ, ಸಮದ್ವಿಬಾಹು ಅಂತ ಕೊಟ್ಟಿರೋದ್ರಿಂದ. ಸೊ ಇವಾಗ AC² ಆಗಿರಲಿ, AB² + AB² ಅಂದರೆ AB² ಇವೆರಡಿದಾವಲ್ಲ, 2 × AB² ಅಂತ ಬರಿತೀವಿ. 2AB² ಅಂತ ಬರಿಬೋದು. ಇದು AC² = 2 × AB² ಅಂತ ಬರಿತೀವಿ. ಇದು ರಿಲೇಷನ್ ಬರುತ್ತೆ. AC² = 2 × AB² ಅಂತ ಆಪ್ಷನ್ 4th ಒನ್ನಲ್ಲಿ ಇದೆ ನೋಡ್ರಿ, ಅದು ನಿಜವಾಗಿರೋ ಸ್ಟೇಟ್ಮೆಂಟ್ ಆಗಿರುತ್ತೆ. ಕರೆಕ್ಟ್ ಸ್ಟೇಟ್ಮೆಂಟ್, ನಿಜವಾದ ಹೇಳಿಕೆ ಆಗಿರುತ್ತೆ. 4th ಆಪ್ಷನ್ ಅದನ್ನ ಕರೆಕ್ಟ್ ಆಗುತ್ತೆ. ಸೊ ಈ 4th ಕ್ವಶನ್ ಕರೆಕ್ಟ್ ಅರ್ಥ ಆಗಿದೆಯಾ ಇಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡ್ತಾ ಹೋಗ್ರಿ. ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ಇಫ್ ಎ ಮ್ಯಾನ್ ಕವರ್ಸ್ 4/5 part of a circular track in m minutes, at the same rate how many minutes does he take to complete one revolution around the entire track ಅಂತ ಇದೆ. ಅಂದರೆ ಒಬ್ಬ ವ್ಯಕ್ತಿ ವೃತ್ತಾಕಾರದ ಹಳಿ ಅಂತಿದೆ, ಅಂದರೆ ಒಂದು ಸರ್ಕ್ಯುಲರ್ ಟ್ರ್ಯಾಕ್ ಇದೆ. ನಾವು ರನ್ನಿಂಗ್ ಓಡ್ತೀವಲ್ಲ ಸರ್ಕ್ಯುಲರ್ ಟ್ರ್ಯಾಕ್, ಸ್ಟೇಡಿಯಮಲ್ಲಿ ಒಂದು ವೃತ್ತಾಕಾರದ ಒಂದು ಟ್ರ್ಯಾಕ್ ಇದೆ. ಸೊ ಇದರ 5 ಸಮಭಾಗ ಮಾಡ್ಕೊಂಡು, ಈ ವೃತ್ತಾಕಾರದ ಟ್ರ್ಯಾಕನ್ನು 5 ಸಮಭಾಗ ಮಾಡ್ಕೊಂಡು 5 ಈಕ್ವಲ್ ಪಾರ್ಟ್ಸ್ ಮಾಡ್ಕೊಂಡು ಅದರಲ್ಲಿ 5ರಲ್ಲಿ 4 ಭಾಗದಷ್ಟು ಒಂದು ಡಿಸ್ಟೆನ್ಸನ್ನು m ನಿಮಿಷಗಳಲ್ಲಿ ಕ್ರಮಿಸ್ತಾನೆ ಅಂತ ಕೊಟ್ಟಿದ್ದಾರೆ.
ಅದೇ ವೇಗದಲ್ಲಿ ಇಡೀ ಅಳಿಯ ಸುತ್ತ ಒಂದು ಸುತ್ತಲೂ ಅವನು ಎಷ್ಟು ನಿಮಿಷಗಳನ್ನು ತೆಗೆದುಕೊಳ್ಳುತ್ತಾನೆ ಅಂತಿದೆಯಲ್ಲ. ಈ ಸರ್ಕ್ಯುಲರ್ ಟ್ರ್ಯಾಕ್ ಇದೆಯಲ್ಲ, ಸರ್ಕ್ಯುಲರ್ ಟ್ರ್ಯಾಕ್ ನೋಡ್ರಿ, ಸೊ ಇಲ್ಲಿಂದ ಒಂದು ಪಾರ್ಟು, ಇಲ್ಲಿಗೆ 2 ಪಾರ್ಟು, ಇಲ್ಲಿಗೆ 3 ಪಾರ್ಟು, ಇಲ್ಲಿಗೆ 4 ಪಾರ್ಟು. ಸೊ ನೋಡ್ರಿ, ಇದು ಇಲ್ಲಿಂದ ಇಲ್ಲಿಗೆ 1 ಭಾಗ, ಇಲ್ಲಿಗೆ 2 ಭಾಗ ಆಯಿತು, ಇಲ್ಲಿ 3 ಭಾಗ ಆಯಿತು, ಇಲ್ಲಿ 4 ಭಾಗ ಆಯಿತು, ಇಲ್ಲಿಗೆ 5 ಭಾಗ ಆಯಿತು. ಈ ಥರ 5 ಸಮಭಾಗ ಮಾಡ್ಕೊಂಡು, ಸೊ 1 ಭಾಗ, 2 ಭಾಗ, 3 ಭಾಗ, ಈ 4 ಭಾಗದಷ್ಟು ಕವರ್ ಮಾಡಲಿಕ್ಕೆ, ಈ 4 ಭಾಗದಷ್ಟು ಡಿಸ್ಟೆನ್ಸ್ ಕವರ್ ಮಾಡಲಿಕ್ಕೆ ಅವನು m ನಿಮಿಷಗಳನ್ನು ತೆಗೆದುಕೊಳ್ತಾನೆ ಅಂತ. ಇದರ ಅರ್ಥ ನೋಡ್ರಿ, ಟೋಟಲಿ ಇದು 5 ಭಾಗ ಇದೆಯಲ್ಲ, 5 ಭಾಗದಲ್ಲಿ 4 ಭಾಗದಷ್ಟು ಡಿಸ್ಟೆನ್ಸ್ ಕವರ್ ಮಾಡಲಿಕ್ಕೆ m ನಿಮಿಷ ಟೈಮ್ ಬೇಕು. ಬರೀ ಆ ರೀತಿ ನೋಡ್ರಿ, ಟೋಟಲಿ ಇದು 5 ಭಾಗ ಮಾಡ್ಕೊಂಡಿದ್ದೀವಲ್ಲ, ಅದರಲ್ಲಿ 1 2 3 4 ಭಾಗದಷ್ಟು ಡಿಸ್ಟೆನ್ಸನ್ನು ಓಡಲಿಕ್ಕೆ ಅವನಿಗೆ m ನಿಮಿಷ ಬೇಕು. ಪೂರ್ತಿ ಇಡೀ ಒಂದು ರೌಂಡ್ ಹಾಕಲಿಕ್ಕೆ ಎಷ್ಟು ಸಮಯ ತಗೊಳ್ತಾನೆ ಅಂದರೆ, ಒಂದು ರೌಂಡ್ ಅಂದರೆ ಟೋಟಲ್ ಎಲ್ಲ ಸೇರಿ ಎಷ್ಟು ಭಾಗಗಳಾಗ್ತವೆ? 5 ಭಾಗಗಳಾಗ್ತವೆ ಒಂದು ರೌಂಡ್ ಅಂದರೆ. 4 ಭಾಗಕ್ಕೆ m ನಿಮಿಷ ತಗೊಂಡಿದ್ದಾನೆ ಅಂದರೆ 5 ಭಾಗಕ್ಕೆ ಎಷ್ಟು ನಿಮಿಷ ತಗೊಂಡಿದ್ದಾನೆ ಕಂಡುಹಿಡಿಬೇಕು, 8 5 ಬರ್ಕೋಬೇಕು. ಸೊ ವೆರಿ ಸಿಂಪಲ್, 5 × m ಅಂದರೆ 5m / 4 ಅಂದರೆ 5m/4 ನಿಮಿಷ ಬೇಕಾಗುತ್ತೆ. 5m/4 ಮಿನಿಟ್ಸ್ ಬೇಕಾಗುತ್ತೆ. 5m/4 ಮಿನಿಟ್ಸ್ ಅಂತ ಮೊದಲನೇ ಆಪ್ಷನಲ್ಲಿ ಇದೆ ನೋಡ್ರಿ, ಇದು ಎಕ್ಸಾಕ್ಟ್ ಆನ್ಸರ್. ಕ್ಲಿಯರಾ? 5th ಕ್ವಶನ್ ಅರ್ಥ ಆಗಿದೆಯಲ್ಲ? ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಹೋಗ್ರಿ. ವೆರಿ ಸಿಂಪಲ್ ಕ್ವಶನ್ನು. ನೆಕ್ಸ್ಟ್ ಕ್ವಶನ್ ಬರೋಣ. x + y = 2z, then the value of x / x - z plus z / y - z ಅಂತ ಇದೆ. ಸೊ ನೋಡ್ರಿ, x + y ನ ವ್ಯಾಲ್ಯೂ 2z ಆಗಿದ್ದರೆ x / x - z plus z / y - z ನ ಮೌಲ್ಯ ಎಷ್ಟಾಗುತ್ತೆ ಅಂತ ಕ್ವಶನ್ ಕೇಳಿದ್ನಲ್ಲ. ಇಲ್ಲಿ ನೋಡ್ರಿ, x + y = 2z ಇದೆಯಲ್ಲ, 2z ನ z + z ಅಂತ ಸ್ಪ್ಲಿಟ್ ಮಾಡಿ ಬರುತ್ತೆ. z + z ಅಂದರೆ 2z ಆಗುತ್ತೆ. z + z ಅಂದರೆ 2z ಆಗುತ್ತೆ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಒಂದು ಝಡ್ನ ಲೆಫ್ಟ್ ಸೈಡಿಗೆ ಹೋಗ್ತೀನಿ, ಈ ವೈನ ರೈಟ್ ಸೈಡಿಗೆ ತಗೊಂಬರ್ತೀನಿ. ಎಕ್ಸ್ ಅಲ್ಲೇ ಇರುತ್ತೆ, ಈ ಝಡ್ ಲೆಫ್ಟ್ ಸೈಡಿಗೆ ಹೋದರೆ -z ಆಗುತ್ತೆ. ಸೊ ಇಲ್ಲಿ ಝಡ್ ಇರುತ್ತೆ ರೈಟ್ ಸೈಡಲ್ಲಿ, +y ರೈಟ್ ಸೈಡಿಗೆ ಬಂದರೆ -y ಆಗುತ್ತೆ. x - z = z - y ಆಗುತ್ತೆ. ಸೊ ಈ ಕಂಡೀಷನ್ ಬರ್ಕೊಂಡಾದ್ಮೇಲೆ ಇಲ್ಲಿ ನೋಡ್ರಿ, ಈ ಎಕ್ಸ್ ಮೇಲಿರೋ ಎಕ್ಸ್ನ ಹಾಗೆ ಬರ್ಕೊಂಡು ಕೆಳಗಡೆ x - z ಕಾಣಿಸ್ತಾ ಇದೆಯಲ್ಲ, ಈ x - z ಪ್ಲೇಸಲ್ಲಿ ನೀವು z - y ಬರಿಬೋದು. z - y ಬರಿತಾದ್ರಿ, ಪ್ಲಸ್ ಮೇಲ್ಗಡೆ z ಹಾಗೆ ಇರಲಿ. ಇದನ್ನು y - z ಇದೆ. ಈ y - z ಏನಿದೆಯಲ್ಲ, ಆ y - z-ನ z - y ಅಂತ ಉಲ್ಟಾ ಮಾಡ್ಕೋಬೇಕು ನಾವು. ಈ y - z-ನ z - y ಅಂತ ಉಲ್ಟಾ ಮಾಡ್ಕೋಬೇಕಂದ್ರೆ ಈ ಪ್ಲಸ್ ತೆಗೆದು ಮೈನಸ್ ಹಾಕಿದ್ವಿ ಅಂದರೆ, ಆ ಮಧ್ಯದಲ್ಲಿರೋ ಪ್ಲಸ್ ತೆಗೆದು ಈ ಮಧ್ಯದ ಪ್ಲಸ್ ಇರೋದನ್ನ ಮೈನಸ್ ಹಾಕಿದ್ವಿ ಅಂದರೆ ಈ y - z ಇರೋದು ಉಲ್ಟಾ ಆಗುತ್ತೆ, z - y ಆಗುತ್ತೆ. ಸೊ ಇಲ್ಲೂ ಡಿನಾಮಿನೇಟ್ರಲ್ಲಿ z - y ಇದೆ, ಇದರಲ್ಲೂ ಡಿನಾಮಿನೇಟ್ರಲ್ಲಿ z - y ಇದೆ. ಅಂದರೆ z - y ನ ಕಾಮನ್ ಆಗಿ LCM ಅಂತ ಬರ್ಕೊಂಡು ಮೇಲಿರೋ x - z-ನ ಹಾಗೆ ಬರುತ್ತೀನಿ, x - z ಅಂತ. ಹೇಗೇನು ಇಲ್ಲಿ x - z ವ್ಯಾಲ್ಯೂ ಏನು ಬರಿಬೇಕು, z - y ಬರಿಬೇಕು. x - z ಇದ್ದತ್ರ z - y ಬರ್ಕೊಂಡು ಕೆಳಗಡೆನ z - y ಬರ್ಕೊಂಡ್ರೆ, ಸೊ ಇಲ್ಲಿ ಸೇಮ್ ಟರ್ಮ್ ಇದೆ, ಮೇಲೆ ಕೆಳಗಡೆ ಕ್ಯಾನ್ಸಲ್ ಆದರೆ, ಮೇಲೆ ಕೆಳಗಡೆ ಕ್ಯಾನ್ಸಲ್ ಮಾಡಿದ್ರೆ ಏನಿಲ್ಲ ಅಂದ್ರೆ 1, ಅಕ್ಕಪಕ್ಕ ಕ್ಯಾನ್ಸಲ್ ಮಾಡಿದ್ರೆ 0, ಮೇಲೆ ಕೆಳಗಡೆ ಕ್ಯಾನ್ಸಲ್ ಆದರೆ ಏನಿಲ್ಲ ಅಂದ್ರೆ 1 ಬರಿಬೇಕು. ಸೊ ಇದ್ರ ವ್ಯಾಲ್ಯೂ, ಇದರ ಮೌಲ್ಯ 1 ಬರ್ತಾ ಇದೆ. 1 ಅನ್ನೋದು ಫಸ್ಟ್ ಆಪ್ಷನಲ್ಲಿದೆ. ದಿಸ್ ಈಸ್ ದ ಎಕ್ಸಾಕ್ಟ್ ಆನ್ಸರ್. 1 ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಆಗ್ತಾ ಆಯ್ತಾ? 6th ಕ್ವಶನು. 7th ಕ್ವಶನ್ ಬರೋಣ. ಸೊ ನೋಡ್ರಿ, ಇಲ್ಲಿ ನಾವು ಹಾಕೋ ಎಫರ್ಟ್ಗೆ, ನಮ್ಮ ಶ್ರಮಕ್ಕೆ ನಾವು ಇದಕ್ಕೆ ಕೊಡೋ ಟೈಮ್ ಏನಿರುತ್ತಲ್ಲ, ಸಾಕಷ್ಟು ಟೈಮ್ ಬೇಕಾಗುತ್ತೆ. ಸೊ ನಾವು PPT ರೆಡಿ ಮಾಡ್ಕೊಂಡು ಕ್ಲಾಸ್ ಮಾಡಿ ಅಪ್ಲೋಡ್ ಮಾಡೋದು ಎಲ್ಲ ಸಾಕಷ್ಟು ಟೈಮ್ ಬೇಕಾಗುತ್ತೆ. ನಮ್ಮ ಶ್ರಮಕ್ಕೆ ನೀವೇನಾದ್ರು ಕಂಟ್ರಿಬ್ಯೂಟ್ ಮಾಡ್ಬೇಕಂದ್ರೆ ಇಲ್ಲಿರ್ತಕ್ಕಂಥ QR ಕೋಡನ್ನು ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾಗತಕ್ಕಂಥ ಎಷ್ಟು ಸಾಧ್ಯನ ಅಷ್ಟನ್ನು ಡೊನೇಟ್ ಮಾಡಿ ನಮ್ಮ ಅಕಾಡೆಮಿಯ ಡೆವಲಪ್ಮೆಂಟ್ಗೆ ನೀವು ಸಹಕರಿಸಿ ಅಂತ ಹೇಳ್ತಾ, ಇದು ಮ್ಯಾಂಡೇಟರಿ ಅಲ್ಲ, ಕಂಪಲ್ಸರಿ ಅಲ್ಲ, ಸಹಾಯ ಮಾಡೋ ಮನಸ್ಥಿತಿ ಹೊಂದಿರುವವರಿಗೆ ಮಾತ್ರ. ಸೊ ಇದಾದಮೇಲೆ ನೆಕ್ಸ್ಟ್ ಕ್ವಶನ್ ಮುಂದಕ್ಕೆ ಬರೋಣ. ನೆಕ್ಸ್ಟ್, ಇಫ್ √3 × 9² = 3/n × 3 × √3 ದೆನ್ ದ ವ್ಯಾಲ್ಯೂ ಆಫ್ n ಈಸ್. ಅಂದರೆ ಇದು √3 ಇದೆಯಾ, √5 ಇದೆ, × 9² ಇದೆ, × 3/n ಇದೆ, × 3/√3 ಇದೆ, ಆದಾಗ n ನ ಬೆಲೆಯು ಅಂತ ಕೇಳಿದ್ದಾರೆ.
ಇಲ್ಲಿ ಎನ್ನ ಬೆಲೆ ಕಂಡುಹಿಡಿಬೇಕಂದ್ರೆ √5 ಇದೆಯಲ್ಲ, ಇದನ್ನ ಸ್ಪ್ಲಿಟ್ ಮಾಡೋಣ. ಯಾವ ಥರ ಬರ್ಕೊಳ್ಳೋಣ, ನಮಗೆ ಈಸಿ ಆಗ್ಬೇಕಂದ್ರೆ √3² 5ರನ್ನು 2 ಬರ್ಕೊಂಡೆ, ಮತ್ತು ಇಂಟು √3² ಅಂತ 2 ಬರ್ಕೊಂಡೆ, ಇಂಟು 1√3 ಬರ್ಕೊಂಡೆ. ಸೊ ಇಲ್ಲಿ ಪವರ್ ಏನಿಲ್ಲ ನೋಡ್ರಿ, ಇಲ್ಲಿ √3 ನಾವು 5 ಇದ್ವಲ್ಲ, 2 + 2 4, ಇಲ್ಲಿ ಏನಿಲ್ಲ ಅಂದ್ರೆ ಮೇಲೆ 1 ಇರುತ್ತೆ, ಟೋಟಲಿ 5 ಅದು. √3 ಅಂದರೆ √3 ಅನ್ನೋದು 5 ಟೈಮ್ಸ್ ಇದೆ ಅಂತ, 5 ಸಲ ಇದೆ ಅಂದ್ರೆ ಇಲ್ಲಿ 2 ಸಲ, ಇಲ್ಲಿ 2 ಸಲ 4 ಸಲ, ಇಲ್ಲೊಂದು ಸಲ 5 ಸಲ ಆಯಿತು √3 ಅನ್ನೋದು. ಸೊ ಈ 9² ಇದೆಯಲ್ಲ, ಅದನ್ನು 9ಅನ್ನು 3² ಅಂತ ಬರ್ಕೊಂಡು, ಈ 9ಅನ್ನು 3² ಅಂತ ಬರ್ಕೊಂಡು, ಮೇಲ್ಗಡೆ ಈ 2 ಇದೆಯಲ್ಲ ಮತ್ತೆ 2 ಬರೀಬೇಕು. ರೈಟ್ ಸೈಡಲ್ಲಿ 3 ಹಾಗೇ ಇರಲಿ, ಇಂಟು 3 ಇಂಟು √3 ಕೂಡ ಹಾಗೇ ಇರಲಿ. ಆ ರೈಟ್ ಸೈಡಲ್ಲಿ ಅದು ಏನು ಚೇಂಜಸ್ ಮಾಡಬೇಡ್ರಿ. ಲೆಫ್ಟ್ ಸೈಡಲ್ಲಿ ನೋಡಿರಿ, √² ಕ್ಯಾನ್ಸಲ್ಲು, √² ಕ್ಯಾನ್ಸಲ್ ಆಗುತ್ತೆ, √² ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ 3 ಇಂಟು 3 ಅಂದರೆ 3² ಬರುತ್ತೆ, ಅಥವಾ 3 ಇಂಟು 3 ಹಾಗೆ ಬರ್ಕೊಂಡು, ಇಂಟು ಈ √3 ಬರ್ಕೊಂಡು, ಸೊ ಇಲ್ಲಿ 3² 4 ಅಂದರೆ 3⁴ ಆಗುತ್ತೆ. 2 4 ಬರಿತೀನಿ. ಇಲ್ಲಿ 3n ಇಂಟು 3 ಇಂಟು 3⁴ ಬರಿತೀನಿ. ಸೊ ಇಲ್ಲಿರೋ √3, ಲೆಫ್ಟ್ ಸೈಡಲ್ಲಿರೋ √3 ಕ್ಯಾನ್ಸಲ್, ಇಲ್ಲಿರೋ 1 ಇಲ್ಲಿರೋ ಮತ್ತೊಂದು 3 ಕ್ಯಾನ್ಸಲ್. ಇಲ್ಲಿ 3 ಏನಿಲ್ಲ ಅಂದ್ರೆ 1 ಇರುತ್ತೆ. 3⁴ 3⁴1 ಅಂದರೆ 3⁴5 ಆಗುತ್ತೆ ಲೆಫ್ಟ್ ಸೈಡಲ್ಲಿ. ರೈಟ್ ಸೈಡಲ್ಲಿ ಉಳಿದಿರೋದು 3n ಮಾತ್ರ. ಎರಡು ಕಡೆ ಬೇಸ್ 3 ಇದೆ, ಇಲ್ಲೂ ಬೇಸ್ ಆಧಾರ ಸಂಖ್ಯೆ ಎರಡು ಕಡೆ ಸೇಮ್ ಇದೆ ಅಂದರೆ ನೆಗ್ಲೆಕ್ಟಿಂಗ್ ದ ಬೇಸಸ್ ಈಕ್ವೇಟಿಂಗ್ ದ ಪವರ್ಸ್ ಅಂತ ಒಂದು ರೂಲ್ ಇದೆ. ಅಂದರೆ ಆಧಾರ ಸಂಖ್ಯೆಗಳನ್ನು ನೆಗ್ಲೆಕ್ಟ್ ಮಾಡಿ ಪವರ್ಸನ್ನು ಈಕ್ವೇಟ್ ಮಾಡಿರಿ. n = 5 ಅಥವಾ 5 = n ಅಂದರೆ n ವ್ಯಾಲ್ಯೂ 5 ಬರ್ತಾ ಇದೆ. 5 ಅನ್ನೋದು ಆಪ್ಷನ್ ಸಿ ನಲ್ಲಿದೆ. ದಿಸ್ ಈಸ್ ದ ಆನ್ಸರ್. ಓಕೆನಾ? ನೆಕ್ಸ್ಟ್ ಪ್ರಶ್ನೆ ಬರೋಣ. If 3x plus 7y = 75, 5x minus 5y = 25, then the value of x plus y is ಅಂತ ಇದೆ. ಸೊ ಇಲ್ಲಿ ಸರಳ ರೇಖಾತ್ಮಕ ಸಮೀಕರಣಗಳು ಅಂತ ಕರೀತಾರೆ ಇವನ್ನ. ಸೊ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಅಂತ ಕರೀತಾರೆ. 3x plus 7y = 75 ಇದೆ. 5x minus 5y = 5x minus 5y = 25 ಇದೆಯಲ್ಲ. 5x minus 5y = 25 ಇದೆಯಲ್ಲ. ಒಂದು ಕೆಲಸ ಮಾಡೋಣ, ಏನು ಮಾಡೋಣ ಅಂದರೆ ಈ ಸೆಕೆಂಡ್ ಇಕ್ವೇಷನ್ ಇದೆಯಲ್ಲ, ಎರಡನೇ ಇಕ್ವೇಷನ್ ಇದೆಯಲ್ಲ, ಎರಡನೇ ಸಮೀಕರಣ ಏನಿದೆಯಲ್ಲ, ಇಲ್ಲಿ ಈಚ್ ಆ್ಯಂಡ್ ಎವ್ರಿ ಟರ್ಮು 5ಇಂದ ಡಿವೈಡ್ ಆಗುತ್ತೆ. 5ಇಂದ ಡಿವೈಡ್ ಮಾಡಿ ಬರೆಯೋಣ. ಸೊ ಇದು 5ರಿಂದ 5 1 5 ಎಲ್ಲ ಎಕ್ಸ್ ಉಳಿಯುತ್ತೆ, ಮೈನಸ್ ಇದು 5 1 5 ಎಲ್ಲ ವೈ ಮಾತ್ರ ಉಳಿಯುತ್ತೆ. ಇದು 5 25 ಎಲ್ಲ 5 ಮಾತ್ರ ಉಳಿಯುತ್ತೆ. ಅದು ಫಸ್ಟ್ ಇಕ್ವೇಷನ್. ಅದು ಯಾವ ಒಂದೇ ಸಿಂಗಲ್ ನಂಬರಿಂದ ಕ್ಯಾನ್ಸಲ್ ಆಗಲ್ಲ, ಹಾಗೆ ಬರೆಯೋಣ. ಸೆಕೆಂಡ್ ಇಕ್ವೇಷನ್ ಈ ಥರ ಬರಿತೀವಿ. ಸೊ ಇಲ್ಲಿ ಏನು ಮಾಡೋಣ ಅಂದರೆ ನಾವು ಈ ಸೆಕೆಂಡ್ ಇಕ್ವೇಷನ್ ಇದೆಯಲ್ಲ, ಇದು ವೈ ಟರ್ಮ್ ಕ್ಯಾನ್ಸಲ್ ಆಗ್ಬೇಕಂದ್ರೆ ಇಲ್ಲಿ ವೈ ಪಕ್ಕದಲ್ಲಿ 7 ಇದೆಯಲ್ಲ, ವೈನ ಕೋಎಫಿಷಿಯೆಂಟ್ ಸಹಗುಣಕ 7 ಇದೆಯಲ್ಲ, ಈ 7ರಿಂದ ಎರಡನೇ ಸಮೀಕರಣವನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಇಲ್ಲಿ ವೈ ಪಕ್ಕದಾಗ ಏನಿಲ್ಲ ಅಂದರೆ 1 ಇದ್ದಂಗೆ ಈ 1ರಿಂದ ಫಸ್ಟ್ ಇಕ್ವೇಷನ್ ಮಲ್ಟಿಪ್ಲೈ ಮಾಡಬೇಕು. ಸೊ ಅವಾಗ 1ರಿಂದ ಇವೆಲ್ಲವೂ ಮಲ್ಟಿಪ್ಲೈ ಮಾಡಿದ್ರೆ ಅದೇ ಬರುತ್ತೆ, ಚೇಂಜ್ ಆಗಲ್ಲ. 3x + 7y = 75 ಹಾಗೆ ಇರುತ್ತೆ. ಇಲ್ಲಿ ಪ್ರತಿಯೊಂದು ಟರ್ಮನ್ನ ಈ 7ಇಂದ ಮಲ್ಟಿಪ್ಲೈ ಮಾಡಿ ಬರ್ಕೊಳ್ರಿ. 7 × x 7x, 7 × 1 ಅಂದರೆ 7y ಬರುತ್ತೆ. ರೈಟ್ ಸೈಡಲ್ಲಿ 7 × 5 ಅಂದರೆ 35 ಬರುತ್ತೆ. ಸೊ ಇವಾಗ ಎರಡೂ ಸಮೀಕರಣಗಳನ್ನು ಕೂಡಿದಾಗ +7y -7y ಕ್ಯಾನ್ಸಲ್ ಆಗುತ್ತೆ. 3x + 7x ಅಂದರೆ 10x ಬರುತ್ತೆ. 75 + 35 ಅಂದರೆ 110 ಆಗುತ್ತೆ. 10ರಿಂದ ಡಿವೈಡ್ ಮಾಡಿರಿ. 10 1 ಕ್ಯಾನ್ಸಲ್ ಆಗಿ ಎಕ್ಸ್ನ ವ್ಯಾಲ್ಯೂ 11 ಬರುತ್ತೆ. ಎಕ್ಸ್ ವ್ಯಾಲ್ಯೂ 11 ಬಂದಿದೆ ಅಂದರೆ ಈ ಸಮೀಕರಣದಲ್ಲಿ ಹಾಕೊಳ್ರಿ, ವೈ ವ್ಯಾಲ್ಯೂ ಬರುತ್ತೆ. ಸೊ ಇಲ್ಲಿ ನೋಡಿರಿ, ಎಕ್ಸ್ ಇದ್ದ ಹತ್ರ 11 ಬರೀತಾ ಇದ್ದಾನೆ. -y = ರೈಟ್ ಸೈಡಲ್ಲಿ 5 ಇದೆ. ಈ 5 ಲೆಫ್ಟ್ ಸೈಡಲ್ಲಿ ಬಂದರೆ 11 -5 ಆಗುತ್ತೆ. -y ಬಲ್ಭಾಗ ಬಂದರೆ +y ಆಗುತ್ತೆ. 11ರಲ್ಲಿ 5 ಕಳೆದ್ರೆ 6 ಬರುತ್ತೆ. ವೈನ ವ್ಯಾಲ್ಯೂ 6 ಬಂತು, ವೈ ವ್ಯಾಲ್ಯೂ 6 ಬಂತು, ಎಕ್ಸ್ ವ್ಯಾಲ್ಯೂ 11 ಇದೆ. ಸೇಲ್ ಕೇಳಿರೋದು ಎಕ್ಸ್ ಪ್ಲಸ್ ವೈನ ಬೆಲೆ ಅಂತ ಕೇಳಿದರೆ, ಎಕ್ಸ್ ಪ್ಲಸ್ ವೈ ಬೇಕಂದರೆ ಎಕ್ಸ್ ವ್ಯಾಲ್ಯೂ 11, ವೈ ವ್ಯಾಲ್ಯೂ 6. 11 + 6 ಅಂದರೆ ಎಕ್ಸ್ ಪ್ಲಸ್ ವೈ ವ್ಯಾಲ್ಯೂ 17 ಬರುತ್ತೆ. 17 ಅನ್ನೋದು ನೋಡ್ರಿ ಆಪ್ಷನ್ ಏನಲ್ಲಿದೆ. ದಿಸ್ ಈಸ್ ದ ಆನ್ಸರ್. ಕ್ಲಿಯರಾ? ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ √625 + √484 ಅಂತಿದೆ. 625 ಪ್ಲಸ್ ವರ್ಗಮೂಲ ಇದೆ. 484ಕ್ಕೆ ವರ್ಗಮೂಲ ಕಂಡುಹಿಡಿದು ಅವೆರಡೂ ಕೂಡಿದಾಗ ಅದ್ರ ಬೆಲೆ ಎಷ್ಟು ಬರುತ್ತೆ ಅಂತ. ವೆರಿ ಸಿಂಪಲ್ ಕ್ವಶನ್.
625ಕ್ಕೆ ವರ್ಗಮೂಲ ಸ್ಕ್ವೇರ್ ರೂಟ್ ಆಫ್ 625 ಅಂದರೆ 25 ಬರುತ್ತೆ, ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 484 ಅಂದರೆ ಅದು 22 ಬರುತ್ತೆ. 484ಕ್ಕೆ ವರ್ಗಮೂಲ 22, 625ಕ್ಕೆ ವರ್ಗಮೂಲ 25, ಇವೆರಡೂ ಕೂಡಿದಾಗ ಟೋಟಲ್ 47 ಬರುತ್ತೆ. 47 ಅಂದರೆ ಆಪ್ಷನ್ ಏನಲ್ಲಿದೆ, ದಿಸ್ ಈಸ್ ದ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್ ಅರ್ಥ ಆಯ್ತಾ? ಸಿಂಪಲ್ ಕ್ವಶನ್ 9th ಕ್ವಶನ್. ನೆಕ್ಸ್ಟ್ 10th ಕ್ವಶನ್ ಬರೋಣ. Find the value of cube root of square root of 0.000729 plus cube root of 0.008. ಸೊ ಇದರ ಬೆಲೆ ಎಷ್ಟು ಅಂತ ಕೇಳಿದಾನೆ. ಫಸ್ಟ್ ಇದು ಔಟ್ಸೈಡಲ್ಲಿರೋ ಕ್ಯೂಬ್ ರೂಟು ಹಾಗೆ ಇರಲಿ, ಅದನ್ನೇನು ಚೇಂಜಸ್ ಮಾಡಬೇಡ್ರಿ. ಇಲ್ಲಿ ಒಳಗಡೆ ಸ್ಕ್ವೇರ್ ರೂಟ್ ಇದೆ ಅಂದರೆ ಇಲ್ಲಿ 0.00 ಅವನ್ನೆಲ್ಲ ಬಿಟ್ಟು ಫಸ್ಟ್ ಈ 729ಗೆ ಸ್ಕ್ವೇರ್ ರೂಟ್ ಎಷ್ಟು? ಸ್ಕ್ವೇರ್ ರೂಟ್ ಆಫ್ 729 ಅಂದರೆ 27 ಬರುತ್ತೆ. 27 ಬರೆಯೋಣ. ಸೊ ಇದಕ್ಕೆ ಸ್ಕ್ವೇರ್ ರೂಟ್ ಬರೆದಾದ್ಮೇಲೆ ಮತ್ತೆ ಈ ಸ್ಕ್ವೇರ್ ರೂಟ್ ಸಿಂಬಲ್ ಹಾಕೋ ನೆಸೆಸಿಟಿ ಇಲ್ಲ. ಬಟ್ ಅಲ್ಲಿ ಪಾಯಿಂಟ್ ಇದೆ ನೋಡ್ರಿ, 1 2 3 4 5 6 ಬಲಗಡೆಯಿಂದ ರೈಟ್ ಎಂಡಿಂದ ಈ ಕಡೆಯಿಂದ 1 2 3 4 5 6 ಡಿಜಿಟ್ಸ್ ಆಮೇಲೆ ಪಾಯಿಂಟ್ ಇದೆ. ಬಲಗಡೆಯಿಂದ 6 ಅಂಕೆ ಆಮೇಲೆ ಪಾಯಿಂಟ್ ಇದೆ ಅಂದರೆ ಸ್ಕ್ವೇರ್ ರೂಟ್ ಕಂಡಿಡಿದ ಆಮೇಲೆ ಸ್ಕ್ವೇರ್ ರೂಟ್ ವರ್ಗಮೂಲ ಕಂಡಿಡಿದ ಆಮೇಲೆ 6 ಅಂಕೆ ಆಮೇಲೆ ಪಾಯಿಂಟ್ ಇದೆಯಲ್ಲ, 6ಗೆ ಅರ್ಧ ಅಂದರೆ ಎಷ್ಟು? 3. ಬಲಗಡೆಯಿಂದ 3 ಅಂಕೆ ಆಮೇಲೆ ಪಾಯಿಂಟ್ ಬರೀಬೇಕು. 1 2 ಇನ್ನೊಂದು ಅಂಕೆ ಇಲ್ಲ ಅಂದರೆ 0 ಕಟ್ಟಿ ಆಮೇಲೆ ಪಾಯಿಂಟ್ ಬರೀಬೇಕು. ಲಾಸ್ಟ್ ಈ ಕಡೆ 0 ಹಾಕೋಬೋದು. ಇಲ್ಲಿ 6 ಅಂಕೆ ಅಂದರೆ ಸ್ಕ್ವೇರ್ ರೂಟ್ ಅಂದರೆ ಪ್ರತಿ 2 ಅಂಕೆ 1 ಗ್ರೂಪ್, ಇದು 2 ಗ್ರೂಪ್, ಇದು 3 ಗ್ರೂಪ್ ಅಂದರೆ 3 ಅಂಕೆ ಮೇಲೆ ಪಾಯಿಂಟ್ ಬರೀಬೇಕು. 1 2 3 ಅಂಕೆ ಮೇಲೆ ಇಲ್ಲಿ ಇನ್ನೊಂದು ಅಂಕೆಯಲ್ಲೆಲ್ಲ 0 ಕಟ್ಟಿ ಬರೀಬೇಕು. 0.027 ಬರುತ್ತೆ ಇದು ಸ್ಕ್ವೇರ್ ರೂಟ್. ಹೊರಗಡೆ ಇರೋ ಕ್ಯೂಬ್ ರೂಟ್ ಹಾಗೆ ಇರಲಿ. ಪ್ಲಸ್ ಇದಕ್ಕೆ ಕ್ಯೂಬ್ ರೂಟ್ ಕಂಡುಹಿಡಿಬೇಕು ನೋಡಿರಿ. ಇದು ಕ್ಯೂಬ್ ರೂಟ್, ಸ್ಕ್ವೇರ್ ರೂಟ್ ಅಲ್ಲ. ಇದು 0ಗಳೇ ಇಲ್ಲ ಅಂದ್ಕೊಂಡ್ರೆ ಇಲ್ಲಿ 8 ಅಷ್ಟೇ ಅದು ನಂಬರ್. 8 ಕ್ಯೂಬ್ ರೂಟ್ ಅಂದರೆ 2 ಆಗುತ್ತೆ. ಯಾಕಂದ್ರೆ 2 ಕ್ಯೂಬ್ ಅಂದರೆ 8, 8 ಕ್ಯೂಬ್ ರೂಟ್ ಅಂದರೆ 2 ಬರುತ್ತೆ. ಬಟ್ ಇಲ್ಲಿ ಮತ್ತೇನು ಕ್ಯೂಬ್ ರೂಟ್ ಬರೀ ಅವಶ್ಯಕತೆ ಇಲ್ಲ. ಕ್ಯೂಬ್ ರೂಟ್ ವ್ಯಾಲ್ಯೂ ಬರ್ಕೊಂಡು ಆಮೇಲೆ ಆ ಸಿಂಬಲ್ ಹಾಕೋ ಅವಶ್ಯಕತೆ ಇಲ್ಲ. ಬಟ್ ಪಾಯಿಂಟ್ ಇದೆ ರೈಟ್ ಎಂಡಿಂದ ಬಲಭಾಗದಿಂದ 1 2 3 ಡಿಜಿಟ್ಸ್ ಆಮೇಲೆ ಪಾಯಿಂಟ್ ಇದೆ ಅಂದರೆ ಕ್ಯೂಬ್ ರೂಟ್ ಅಲ್ಲ, ಪ್ರತಿ 3 ಅಂಕೆಗೆ ಒಂದೊಂದು ಗ್ರೂಪಿಂಗ್. ಸೊ ಹಾಗಾಗಿ 3 ಅಂಕೆ ಮೇಲೆ 1 ಗ್ರೂಪ್ ಬರುತ್ತೆ ಅಂದಮೇಲೆ ಇಲ್ಲಿ 1 ಡಿಜಿಟ್ ಆಮೇಲೆ ಪಾಯಿಂಟ್ ಬರೀಬೇಕಷ್ಟೇ. ಇಲ್ಲಿ ಏನಿಲ್ಲ ಅಂದರೆ 0 ಬರ್ಕೊಡ್ರಿ. ಇದು ಕ್ಯೂಬ್ ರೂಟ್ 0.2 ಬರುತ್ತೆ. ಮತ್ತು ಈ 27ಗೆ ಕ್ಯೂಬ್ ರೂಟ್ ಕಂಡುಹಿಡಿಬೇಕಂದ್ರೆ 3 ಬರುತ್ತೆ. ಸ್ಕ್ವೇರ್ ರೂಟ್ ಕ್ಯೂಬ್ ರೂಟ್ ಆಫ್ 27 ಅಂದರೆ 3 ಕ್ಯೂಬ್ ವ್ಯಾಲ್ಯೂ 27 ಅಂದಮೇಲೆ 27ಗೆ ಕ್ಯೂಬ್ ರೂಟು 3. ಬಟ್ ಇಲ್ಲಿ 3 ಅಂಕೆ ಆಮೇಲೆ ಪಾಯಿಂಟ್ ಇದೆ ಅಂದರೆ 3 ಕ್ಯೂಬ್ ರೂಟಿಗೆ ಬಲಗಡೆಯಿಂದ 3 ಅಂಕೆ ಗ್ರೂಪಿಂಗ್ ಮಾಡ್ತೀವಿ ಅಂದರೆ ಒಂದೇ ಗ್ರೂಪ್ ಆಗುತ್ತೆ. ಅಂದರೆ 1 ಡಿಜಿಟ್ ಆಮೇಲೆ ಪಾಯಿಂಟ್ ಬರೀಬೇಕು. ಇಲ್ಲಿ ಏನಿಲ್ಲ ಅಂದರೆ 0 ಬರೀಬೇಕು. ಇದು 0.3, ಇದು 0.2 ಅಂದರೆ 2 ಕೂಡಿದಾಗ 0.5 ಬರುತ್ತೆ. 0.5 ಅನ್ನೋದು ಆಪ್ಷನ್ ಬಿ ನಲ್ಲಿದೆ ನೋಡ್ರಿ. ಇದು ಕರೆಕ್ಟ್ ಆನ್ಸರ್. ಗೊತ್ತಾಯ್ತಾ? 10th ಕ್ವಶನ್ನು ನೋಡಿ. TET ಪೇಪರ್ ಫಸ್ಟು, TET ಪೇಪರ್ ಸೆಕೆಂಡ್ ಸೋಷಿಯಲ್ ಸೈನ್ಸ್ ಬರೀತಕ್ಕಂಥರು. ಇನ್ ಫ್ಯೂಚರ್ ಸೋಷಿಯಲ್ ಸೈನ್ಸ್ HSTR GPSTR ಬರೀತಕ್ಕಂಥ ಕ್ಯಾಂಡಿಡೇಟ್ಸ್ಗೆ ನಿಮಗಾಗಲೇ ರಚನೆ ಮಾಡಿರ್ತಕ್ಕಂಥ ಒಂದು ಅದ್ಭುತವಾದ ಪುಸ್ತಕ ಕರ್ನಾಟಕ ಭೂಗೋಳ ಅನ್ನೋದು ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ನಮ್ಮ ಅಕಾಡೆಮಿಯ ಶ್ರೀಯುತ ನಂಜನಾಯಕ್ ಸರ್ ಬರೆದಿರ್ತಕ್ಕಂಥ ಪುಸ್ತಕ. ಸುಮಾರು 15 ವರ್ಷಗಳವರ ಟೀಚಿಂಗ್ ಎಕ್ಸ್ಪೀರಿಯನ್ಸ್ನ ಈ ಪುಸ್ತಕ ರೂಪದಲ್ಲಿ ಹೊರತಂದಿರೋ ತುಂಬ ಅದ್ಭುತವಾಗಿದೆ ಈ ಪುಸ್ತಕ. ಸುಮಾರು ಮಾಹಿತಿಯನ್ನು ಒಳಗೊಂಡಿದೆ. ಈ ಪುಸ್ತಕ ನಮ್ಮ ಅಕಾಡೆಮಿಯಲ್ಲಿ ಅವೈಲೇಬಲ್ ಇದೆ. ಈ ಪುಸ್ತಕ ಬೇಕಾದಲ್ಲಿ ನಿಮ್ಮ ಪೋಸ್ಟಲ್ ಅಡ್ರೆಸ್ಗೆ ಕಳಿಸ್ಕೊಡ್ತೀವಿ. ಸೊ ಈ ಪುಸ್ತಕ ನಿಮಗೆ ಬೇಕಾಗಿದ್ದಲ್ಲಿ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರನ್ನು ಸಂಪರ್ಕಿಸಿ 9008515660 ಅಥವಾ 9071613831 ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಬರೋಣ. ಅಟ್ ವಾಟ್ ಸಿಂಪಲ್ ರೇಟ್ ಆಫ್ ಇಂಟ್ರೆಸ್ಟ್ ಎ ಸಮ್ ಈಸ್ ಡಬಲ್ ಇನ್ 8 years? ಯಾವ ಸರಳ ಬಡ್ಡಿ ದರದ ಪ್ರಕಾರ ಒಂದು ಮೊತ್ತವು 8 ವರ್ಷಗಳಲ್ಲಿ ದ್ವಿಗುಣವಾಗುತ್ತದೆ ಅಂತ. ಸೊ ಒಂದು ಅಮೌಂಟು 8 ವರ್ಷಕ್ಕೆ ದ್ವಿಗುಣ ಅಂದರೆ ಡಬಲ್ ಅಂತ ಕರಿತೀವಿ. ಡಬಲ್ ಅಂದರೆ 200. ಸೊ ಡಬಲ್ ಅಂದರೆ 200 ಅಥವಾ 2 ಟೈಮ್ಸ್ ಅಂತ ಕರಿತೀವಿ. 200 ಡಬಲ್ ಆಗ್ಬೇಕಂದ್ರೆ 200 ಆಗಬೇಕು ಅಥವಾ 2 ಟೈಮ್ಸ್ ಆಗಬೇಕು ಅಂದರೆ ಸರಳ ಬಡ್ಡಿಯ ದರ ಎಷ್ಟಿರಬೇಕು ನೋಡಿರಿ. ಈ ಥರ ಕ್ವಶನ್ಗೆ ಲಾಸ್ಟ್ ಯಾವುದೋ ಒಂದು ವಿಡಿಯೋದಲ್ಲಿ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಸೊ ಇಲ್ಲಿ ಯಾವ ಬಡ್ಡಿಯ ದರ ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿಬೇಕಂದ್ರೆ ದ್ವಿಗುಣ ಡಬಲ್ ಅಂತ ಕೊಟ್ಟಿದ್ದಾರೆ ಅಂದರೆ 2 ಅಂತ. ಅದರಲ್ಲಿ 1 ಮೈನಸ್ ಮಾಡಿದರೆ 1 ಬರುತ್ತಲ್ಲ. ಅಂದರೆ ಡಬಲ್ ಅಂತ ಕೊಟ್ಟಾಗ 100 ಬರೀಬೇಕು, ತ್ರಿಬಲ್ ಅಂತ ಕೊಟ್ಟಾಗ 200 ಬರೀಬೇಕು, 4 ಟೈಮ್ಸ್ ಅಂತ ಕೊಟ್ಟರೆ 300 ಬರೀಬೇಕು, 5 ಟೈಮ್ಸ್ ಅಂದರೆ 400 ಬರೀಬೇಕು, 10 ಟೈಮ್ಸ್ ಅಂತ ಕೊಟ್ಟರೆ 900 ಬರೀಬೇಕು. ಸೊ ಇಲ್ಲಿ ಡಬಲ್ ಅಂತ ಕೊಟ್ಟಿದ್ದಾನೆ, ದ್ವಿಗುಣ ಅಂತ ಕೊಟ್ಟಿದ್ದಾನೆ ಅಂದರೆ ಅದು 100/t ಅಂತ ಬರ್ಕೊಂಡ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಒಂದು ಸಿಂಗಲ್ ಲೈನಲ್ಲಿ ಆನ್ಸರ್ ಸಿಗುತ್ತೆ. ಸೊ 100 ಮೇಲ್ಗಡೆ ಆಗಿರಲಿ, ಟಿ ಅಂದರೆ ಟೈಮ್ 8 ವರ್ಷ ಇದೆಯಲ್ಲ 8 ಬರೆಯೋಣ.
ಈ 8ರಿಂದ 100 ಡಿವೈಡ್ ಮಾಡಿರಿ, 4 2 8, ಇದು 4 2 8, 2 ಉಳಿಯುತ್ತೆ, 4 5 20, 25 ಡಿವೈಡ್ ಬೈ 2 ಅಂದರೆ 25ರಾಗ ಅರ್ಧ ಅಂದರೆ 12.5 ಬರುತ್ತೆ. ಬಡ್ಡಿ ದರ 12.5% ಇರುತ್ತೆ. 12.5% ಬಡ್ಡಿ ದರದ ಪ್ರಕಾರ ಒಂದು ಅಮೌಂಟು 8 ವರ್ಷಗಳಲ್ಲಿ ಡಬಲ್ ಆಗುತ್ತೆ ಅಂತ ಅರ್ಥ. ಸೊ 12.5% ರೇಟ್ ಆಫ್ ಇಂಟ್ರೆಸ್ಟ್ ಆಪ್ಷನ್ ಬಿ ನಲ್ಲಿದೆ, ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಾ? ಪ್ರತಿಯೊಂದು ಕ್ವಶನ್ನು ಸೊಲ್ಯೂಷನ್ನ ಬರ್ಕೊಂಡು ನೋಟ್ಸ್ ಮಾಡ್ಕೊತ ಹೋಗ್ರಿ, ನಿಮಗೆ ಸಬ್ಜೆಕ್ಟ್ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಹೋದ್ರಿ. ನೀನಾ ಆ್ಯಂಡ್ ಮೀನಾ ಸ್ಟಾರ್ಟೆಡ್ ಎ ಬಿಸ್ನೆಸ್ ವಿತ್ ಇನ್ವೆಸ್ಟ್ಮೆಂಟ್ ಆಫ್ ₹30,000 and ₹45,000 ರೆಸ್ಪೆಕ್ಟಿವ್ಲಿ. ವಾಟ್ ವಿಲ್ ಬಿ ದ ಶೇರ್ ಆಫ್ ಮೀನಾ ಫ್ರಮ್ ದ ಪ್ರಾಫಿಟ್ ಆಫ್ ₹1,50,000 ಆಫ್ಟರ್ 2 years ಅಂತ ಇದೆ. ಸೊ ಅಲ್ಲಿ ನೀನಾ ಮತ್ತು ಮೀನಾ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಎನ್ ಅಂದರೆ ನೀನಾ, ಎಮ್ ಅಂದರೆ ಮೀನಾ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ನೀನಾ ಇನ್ವೆಸ್ಟ್ ಮಾಡೋದು ಆ ಬಿಸ್ನೆಸ್ಸಲ್ಲಿ ₹30,000 ಇನ್ವೆಸ್ಟ್ ಮಾಡಿದ್ದಾರೆ. ಮೀನಾ ಇನ್ವೆಸ್ಟ್ ಮಾಡಿರೋದು ₹45,000 ಇನ್ವೆಸ್ಟ್ ಮಾಡಿದ್ದಾರೆ. ₹45,000. ಸೊ ಹಾಗಾದರೆ ಇವರಿಬ್ಬರು ಇನ್ವೆಸ್ಟ್ ಮಾಡಿದಾರಲ್ಲ, ಈ ಇನ್ವೆಸ್ಟ್ ಮಾಡಿದ ಆಮೇಲೆ 2 years ಆದಮೇಲೆ ಆ ಬಿಸ್ನೆಸ್ಸಲ್ಲಿ ₹1,50,000 ಲಾಭ ಆಗಿರುತ್ತೆ ಅಂತ. ಬಿಸ್ನೆಸ್ಸಲ್ಲಿ ₹1,50,000 ಲಾಭ ಬರುತ್ತೆ ಅಂದರೆ ಆ ₹1,50,000 ಇಬ್ಬರು ಹಂಚ್ಕೊಂಡ್ರೆ ಯಾರಿಗೆ ಅಂದರೆ ಕೇಳಿರೋದಾರಂದರೆ ಮೀನಾಗೆ ಎಷ್ಟು ಅಮೌಂಟ್ ಲಾಭ ಸಿಗುತ್ತೆ ಅಂತ ಕೇಳಿದ್ದಾರೆ. ₹1,50,000 ಇಬ್ಬರು ಹಂಚ್ಕೊಂಡ್ರೆ 75,000 ಅಂತ ಹಿಂಗೆ ಸಮವಾಗಿ ಹಂಚ್ಕೊಳಂಗಿಲ್ಲ. ಯಾಕಂದ್ರೆ ಇವ್ರು ಹಾಕಿರೋ ಬಂಡವಾಳ ಇನ್ವೆಸ್ಟ್ಮೆಂಟ್ ಏನಾದ್ರು ಸಮ ಇದ್ರೆ ಮಾತ್ರ ಬಂದಿರೋ ಲಾಭವನ್ನು ಸಮವಾಗಿ ಹಂಚ್ಕೋಬೇಕು. ಇವ್ರು ಹಾಕಿರೋ ಬಂಡವಾಳ ಸಮ ಇಲ್ಲ ಅಂದಮೇಲೆ ಇವರ ಬಂಡವಾಳಗಳ ಅನುಪಾತಗಳ ಆಧಾರದ ಮೇಲೆ ಬಂದಿರೋ ಲಾಭನಾಗಲಿ ನಷ್ಟನಾಗಲಿ ಶೇರ್ ಮಾಡ್ಕೋಬೇಕು. ಇವರು ಹಾಕಿರೋ ಬಂಡವಾಳಗಳ ಅನುಪಾತಗಳ ಆಧಾರದ ಮೇಲೆ ಇನ್ವೆಸ್ಟ್ಮೆಂಟ್ ರೇಷಿಯೋ ಪ್ರಕಾರ ಬಂದಿರೋ ಪ್ರಾಫಿಟನ್ನು ಡಿವೈಡ್ ಮಾಡ್ಕೋಬೇಕು, ಶೇರ್ ಮಾಡ್ಕೋಬೇಕು ಅಂತ ಹೇಳ್ತೀವಿ. ಈಕ್ವಲಾಗೆ ಶೇರ್ ಮಾಡ್ಕೊಳಂಗಿಲ್ಲ. ಈಕ್ವಲಾಗಿ ಶೇರ್ ಮಾಡ್ಕೋಬೋದು. ಯಾವಾಗ ಮಾಡ್ಕೋಬೋದು? ಅವ್ರ ಇನ್ವೆಸ್ಟ್ಮೆಂಟ್ ಈಕ್ವಲ್ ಇದ್ರೆ ಮಾತ್ರ. ಇಲ್ಲಿ ಈಕ್ವಲ್ ಇಲ್ಲ ಅಂದ್ರೆ ಇವರು ಇನ್ವೆಸ್ಟ್ಮೆಂಟ್ ರೇಷಿಯೋ ಕಂಡುಹಿಡಿಯೋಣ. ಫಸ್ಟು ಹೆಂಗೆ ಇನ್ವೆಸ್ಟ್ಮೆಂಟ್ ರೇಷಿಯೋ ಕಂಡುಹಿಡಿಯೋದಂದರೆ ಈ 30,000 ಮತ್ತು 45,000 ಯಾವ ಸಿಂಗಲ್ ನಂಬರಿಂದ ಡಿವೈಡ್ ಆಗ್ತದೆ ನೋಡ್ರಿ. ಇಲ್ಲಿರೋ 3 0, ಇಲ್ಲಿರೋ 3 0 ಕ್ಯಾನ್ಸಲ್. 15 2 30, 15 3 45 ಅಂದರೆ ಅವ್ರ ಇನ್ವೆಸ್ಟ್ಮೆಂಟ್ ರೇಷಿಯೋ 2:3 ಬರುತ್ತೆ. ಈ ರೇಷಿಯೋ ಪ್ರಕಾರ ಅಂದರೆ ಬಂದಿರೋ ಲಾಭವನ್ನು ಇಲ್ಲಿ 2 + 3 ಕೂಡಿದಾಗ ಎಷ್ಟಾಗುತ್ತೆ ಹೇಳ್ರಿ? 5 ಬರುತ್ತಲ್ಲ. ಬಂದಿರೋ ಲಾಭ ₹1,50,000 5 ಸಮಭಾಗ ಮಾಡ್ಕೊಂಡು ಅದರಲ್ಲಿ 2 ಭಾಗದಷ್ಟನ್ನು ನೀನಾ ಪಡ್ಕೋಬೇಕು, 3 ಭಾಗದಷ್ಟನ್ನು ಮೀನಾ ತಗೋಬೇಕು ಅಂತ. 2 + 3 5 ಬರುತ್ತಲ್ಲ. ಟೋಟಲ್ ಬಂದಿರೋ ₹1,50,000 5 ಸಮಭಾಗ ಮಾಡ್ಕೊಂಡ್ರೆ ಒಂದೊಂದು ಭಾಗ ಎಷ್ಟೆಷ್ಟು ಬರುತ್ತೆ ಕಂಡುಹಿಡಿಯೋಣ. 5ರಿಂದ ₹1,50,000 ಭಾಗಿಸ್ರಿ. 5 3 15, ಈ 4 0 ಪಕ್ಕ ಬರ್ಕೊಂಡ್ರೆ 30,000 ಬರುತ್ತೆ ಒಂದೊಂದು ಭಾಗ. ಸೊ ಇಲ್ಲಿ ಮೀನಾ ಬೇಕಾಗಿರೋ ಅಮೌಂಟ್ ಎಷ್ಟು ಅಂದರೆ ಈ 30,000ನ 3 ಭಾಗದಷ್ಟು ಮೀನಾ ಪಡ್ಕೋಬೇಕಂದ್ರೆ × 3 ಮಾಡಿರಿ. 30,000 × 3 ಅಂದರೆ ಮೀನಾಗೆ ಸಿಗ್ತಕ್ಕಂಥ ಪ್ರಾಫಿಟ್ಟು 90,000 ಆಗುತ್ತೆ. 90,000 ಇಲ್ಲಿ ಕೊಟ್ಟರೆ ಆಪ್ಷನಲ್ಲಿಲ್ಲ. ನನ್ ಆಫ್ ದೀಸ್ ಅಂದರೆ ಯಾವುದೂ ಅಲ್ಲ ಅಂತಿದೆಯಲ್ಲ, ಇದು ಕರೆಕ್ಟ್ ಆನ್ಸರ್. ಒಂದು ವೇಳೆ ನೀನಾಗಿ ಬೇಕಾಗಿರೋ ಅಮೌಂಟ್ ಅಂದರೆ ಇದೇ 30,000ನ ನೀನಾ ರೇಷಿಯೋ 2 ಇದೆಯಲ್ಲ, 2 ಭಾಗದಷ್ಟು ಅಂದರೆ 30,000 × 2 ಅಂದರೆ 60,000 ನೀನಾಗಿ ಬರುತ್ತೆ. ಇವೆರಡೂ ಸೇರಿ ₹1,50,000 ಆಗುತ್ತೆ. ಸೊ 1,50,000 ಆಗುತ್ತೆ. ಇಲ್ಲಿ ಆನ್ಸರು 90,000 ಇಲ್ಲ ಅಂದರೆ ಆಪ್ಷನ್ ಡಿ ನನ್ ಆಫ್ ದೀಸ್ ಈಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರ್ ಅರ್ಥ ಆಯ್ತಾ ಈ ಕ್ವಶನ್ಗೆ ಆನ್ಸರು? ಸೊ ನೆಕ್ಸ್ಟ್ ಪ್ರಶ್ನೆ ಬರೋಣ. ಮುಂದಿರೋ ಪ್ರಶ್ನೆ. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ 1/2% ಇನ್ ಡೆಸಿಮಲ್ಸ್ ಅಂತಿದೆ. 1/2%ಅನ್ನು ದಶಮಾಂಶ ಸಂಖ್ಯೆಯಲ್ಲಿ ಬರೆದ್ರೆ ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 1/2% ಅಂತ ಇದೆಯಲ್ಲ, 1/2% ಇದೆಯಲ್ಲ, ಈ 1/2 ಅನ್ನೋದು ಭಿನ್ನರಾಶಿ ಹಾಗೆ ಇರಲಿ. ಈ ಪರ್ಸೆಂಟೇಜ್ ಸಿಂಬಲ್ ತೆಗಿಬೇಕಂದ್ರೆ ಎಗೇನ್ ಡಿವೈಡ್ ಬೈ ಹಾಕಿ 100 ಹಾಕಬೇಕು. ಡಿವೈಡ್ ಬೈ ಹಾಕಿ 100 ಹಾಕ್ಬೇಕು. ಸೊ ಇಲ್ಲಿ 100 ಕೆಳಗಡೆ ಏನಿಲ್ಲ ಅಂದ್ರೆ 1 ಇರುತ್ತೆ. ಈ 1/2 ಹಾಗೆ ಇರಲಿ. ಈ ಡಿವಿಷನ್ ಸಿಂಬಲ್ ತೆಗೆದು ಇಂಟು ಹಾಕಿದ್ರೆ 100 ಏನಿಲ್ಲ ಅಂದ್ರೆ 1 ಇದ್ದದ್ದು ಅದು ಉಲ್ಟಾ ಆಗುತ್ತೆ. 1/100 ಆಗುತ್ತೆ, ರೆಸಿಪ್ರೋಕಲ್ ಆಗುತ್ತೆ. ಸೊ ಮೇಲೆ 1 × 1 ಅಂದರೆ 1, ಕೆಳಗಡೆ 100 × 2 ಅಂದರೆ 200 ಆಗುತ್ತೆ. 1/200 ಆಗುತ್ತೆ. ಸೊ 1/200ಅನ್ನು ಡೆಸಿಮಲಲ್ಲಿ ಬರ್ಕೊಂಡ್ವಿ ಅಂದರೆ 200ರಿಂದ 1ನ್ನು ಭಾಗಿಸ್ಬೇಕು ಅಂತ ಅರ್ಥ. ಸೊ ಇಲ್ಲಿ 200ರಲ್ಲಿ 1 ಹೋಗಲ್ಲ, ಪಾಯಿಂಟ್ ಕಟ್ಟಿ 0 ಎಳಿಸ್ಕೊಳ್ತೀವಿ. ಆದರೂ ಕೂಡ 200ರಲ್ಲಿ 1 ಹೋಗಲ್ಲ, ಒಂದೇ ಸಲಕ್ಕೆ ಎಲ್ಲ ಪಾಯಿಂಟ್ ಕಟ್ಟಿ 0 ಎಳಿಸ್ಕೊಳಂಗಿಲ್ಲ. 1 ಪಾಯಿಂಟ್ ಇಲ್ಲಿ 1 ಸಲಕ್ಕೆ ಒಂದೇ 0 ಎಳಿಸ್ಕೋಬೋದು. ಮತ್ತು ಡಿವೈಡ್ ಆಗಲ್ಲ ಅಂದರೆ 0 ಕಟ್ಟಿ 0 ಎಳಿಸ್ಕೊತೀವಿ. 200ರಿಂದ 100 ಮತ್ತು ಡಿವೈಡ್ ಆಗಲ್ಲ, ಮತ್ತೊಂದು 0 ಕಟ್ಟಿ 0 ಎಳಿಸ್ಕೊತೀವಿ. ಇವಾಗ 1,000 ಆಗುತ್ತೆ. 205 1,000 ಕ್ಯಾನ್ಸಲ್ ಆಗಿ ಶೇಷ 0 ಬರುತ್ತೆ. ಅಲ್ಲಿ 0.005 ಅಂದರೆ ಇಲ್ಲಿ ಫಾರ್ಮಾಲಿಟಿಗೋಸ್ಕರ 0 ಹಾಕೋಬೋದು. 0.00
0.005 ಆಗುತ್ತೆ. 0.005 ಇದೆಯಲ್ಲ ಆಪ್ಷನ್ ಬಿ, ಇದು ಕರೆಕ್ಟ್ ಆನ್ಸರ್. 1/2% ದಶಮಾಂಶ ಸಂಖ್ಯೆಯಲ್ಲಿ ಬರೆದ್ರೆ 0.005 ಆಗುತ್ತೆ. ಇದು ಒಂದು ವಿಧಾನ. ಸೊ ಇದೇ ಪ್ರಾಬ್ಲಮ್ನ ಇನ್ನೊಂದು ಥರ ಹೇಳ್ಕೊಡೋದಾದ್ರೆ ನೋಡ್ರಿ, 1/2 ಇದೆಯಲ್ಲ, 1/2ನ 0.5 ಅಂತ ಬರ್ಕೊಂತೀವಿ. 0.5% ಅಂತ ಅರ್ಥ. 1/2 ಈಸ್ ನಥಿಂಗ್ ಬಟ್ 0.5%. ಸೊ ಈ 0.5 ಆಗಿ ಅಲ್ಲಿ ಪರ್ಸೆಂಟೇಜ್ ಅಂದರೆ ಡಿವೈಡ್ ಬೈ 100 ಬರೀಬೇಕು. ಡಿವೈಡ್ ಬೈ 100. ಇವಾಗ ಪಾಯಿಂಟ್ ಇದ್ರೆ ನಿಮಗೆ ಗೊತ್ತಾಗದೇ ಇದ್ರೆ ಏನು ಮಾಡಿರಿ ಅಂದರೆ, ಈ ಪಾಯಿಂಟ್ ತೆಗಿಬೇಕಂದ್ರೆ ಪಾಯಿಂಟಿಂದ ಬಲಗಡೆಗೆ ಒಂದು ಅಂಕೆ ಇದೆ ಅಂದರೆ ಆ ಪಾಯಿಂಟ್ ತೆಗಿತಾ ಇದೀವಿ ಅಂದರೆ ಇದು 0.5 ಅಂದರೆ ಜಸ್ಟ್ 5 ಆಗುತ್ತೆ. ಸೊ 1 0 ಎಕ್ಸ್ಟ್ರಾ ಹಾಕೋಬೇಕು ಡಿನಾಮಿನೇಟ್ರಲ್ಲಿ. ಈ ಪಾಯಿಂಟಿಂದ ಬಲಗಡೆಗೆ ಒಂದು ಅಂಕೆ ಇರೋದ್ರಿಂದ ಕೆಳಗೆ ಇರೋ ಸಂಖ್ಯೆಗೆ 1 0 ಎಕ್ಸ್ಟ್ರಾ ಹಾಕೊಂಡ್ರೆ ಈ ಪಾಯಿಂಟ್ ಹೋಗಿ 0.5 ಅಂದರೆ ಅದು 5 ಅಷ್ಟೇ ಆಗುತ್ತೆ. 5 ಬರ್ಕೋಬೋದು. ಸೊ ಇವಾಗ 1000ದಿಂದ 5ನ್ನು ಡಿವೈಡ್ ಮಾಡ್ಕೊಳ್ಳೋದಾದ್ರೆ, 1000ದಿಂದ 5ನ್ನು ಡಿವೈಡ್ ಮಾಡ್ಕೊಳ್ಳೋದಾದ್ರೆ ಪಾಯಿಂಟ್ ಕಟ್ 0 ಎಳ್ಸ್ಕೊಂತೀನಿ, 50 ಡಿವೈಡ್ ಆಗೋಲ್ಲ. ನೆಕ್ಸ್ಟ್ 0 ಕಟ್ 0 ಎಳ್ಸ್ಕೊಂಡ್ರೆ 500 1000 ಡಿವೈಡ್ ಆಗೋಲ್ಲ. ಮತ್ತೊಂದು 0 ಕಟ್ 0 ಎಳ್ಸ್ಕೊಂಡ್ರೆ 1005 5000 ಆಗುತ್ತೆ. 1005 5000 ಆಗುತ್ತೆ. ಶೇಷ 0 ಉಳಿಯುತ್ತೆ. ಅಲ್ಲಿ 0.005 ಇದೆ ಅಂದರೆ ಈ ಕಡೆ 0 ಹಾಕೊಂಡ್ರೆ 0.005 ಬರುತ್ತೆ. ಸೇಮ್ ಆನ್ಸರು ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆನ್ಸರ್. ಈ ರೀತಿಯೂ ಇದನ್ನು ಸಾಲ್ವ್ ಮಾಡ್ಬೋದು. ಓಕೆನಾ. ನೆಕ್ಸ್ಟ್ ಪ್ರಶ್ನೆ ಬರೋಣ. ದ ಮಲ್ಟಿಪ್ಲಿಕೇಶನ್ ಆಫ್ ದ ಏಜ್ ಆಫ್ ರಾಜೀವ್ ಬಿಫೋರ್ 5 years ಆ್ಯಂಡ್ ಆಫ್ಟರ್ 9 years ಈಸ್ 15 ಅಂತಿದೆ. ವಾಟ್ ಈಸ್ ದ ಪ್ರೆಸೆಂಟ್ ಏಜ್ ಆಫ್ ರಾಜೀವ್ ಅಂತಿದೆ. ನೋಡಿ, ರಾಜೀವ್ನ 5 ವರ್ಷಗಳ ಹಿಂದಿನ ಮತ್ತು 9 ವರ್ಷ ಮುಂದಿನ ವಯಸ್ಸುಗಳ ಗುಣಲಬ್ಧ 15 ಆಗಿದೆ. ಹಾಗಾದರೆ ರಾಜೀವ್ನ ಈಗಿನ ವಯಸ್ಸು ಎಷ್ಟು ಅಂತ. ನೋಡಿ, ರಾಜೀವ್ಗೆ ಈಗ ಎಷ್ಟು ವರ್ಷ ಗೊತ್ತಿಲ್ಲ. ಅವನು ಇಲ್ಲಿಂದ 5 ವರ್ಷ ಹಿಂದಿನ ವಯಸ್ಸಿಗೂ ಇಲ್ಲಿಂದ 9 ವರ್ಷದ ಮುಂದಿನ ವಯಸ್ಸುಗಳನ್ನು ಗುಣಾಕಾರ ಮಾಡಿದರೆ 15 ಬರುತ್ತೆ ಅಂತ ಹೇಳಿದ್ದಾನೆ. ರಾಜೀವ್ನ ಈಗಿನ ವಯಸ್ಸು ಗೊತ್ತಿಲ್ಲ. ಈಗಿನ ವಯಸ್ಸು ಏನಿರುತ್ತಲ್ಲ ಅಲ್ಲಿಂದ 5 ವರ್ಷ ಹಿಂದಿನ ವಯಸ್ಸು, ಈಗಿನ ವಯಸ್ಸಿಗಿಂತ 9 ವರ್ಷದ ಮುಂದಿನ ವಯಸ್ಸುಗಳನ್ನು ಗುಣಾಕಾರ ಮಾಡಿದರೆ, ಮಲ್ಟಿಪ್ಲಿಕೇಶನ್ ಮಾಡಿದರೆ ಸೊ 15 ಬರ್ತಾ ಇದೆ ಅಂದರೆ ರಾಜೀವ್ನ ಈಗಿನ ವಯಸ್ಸು ಎಷ್ಟು, ಪ್ರೆಸೆಂಟ್ ಏಜ್ ಆಫ್ ರಾಜೀವ್ ಎಷ್ಟು ಅಂತ ಕೇಳಿದ್ದಾನೆ. ಈ ಪ್ರಶ್ನೆನ ಫಸ್ಟ್ ಆಫ್ ಆಲ್ ಮೊದಲು ಆಪ್ಷನ್ ಥ್ರೂ ಮಾಡೋದು ಹೇಳ್ಕೊಡ್ತೀನಿ. ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂದರೆ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಆನ್ಸರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಮೊದಲನೇ ಆಪ್ಷನಲ್ಲಿ ಎಷ್ಟಿದೆ, 6 ಇದೆ. ರಾಜೀವ್ನ ಈಗಿನ ವಯಸ್ಸು 6 ವರ್ಷ ಅಂತ. 6 ಅಂದರೆ ರಾಜೀವ್ನ ಈಗಿನ ವಯಸ್ಸು 6 ವರ್ಷ. ಈಗಿನ ವಯಸ್ಸು ಕೇಳಿದ್ರೆ ಅಂದರೆ ಫಸ್ಟ್ ಆಪ್ಷನಲ್ಲಿ 6 ಇದೆ ಅಂದರೆ 6 ಅನ್ನೋದು ಈಗಿನ ವಯಸ್ಸು, ಪ್ರೆಸೆಂಟೇಜ್. ಸೊ ಈಗ 6 ವರ್ಷ ಹಿಂದೆ ಇದೆ ಅಂದರೆ 5 ವರ್ಷ ಹಿಂದಕ್ಕೆ ಹೋದ್ವಿ ಅಂದರೆ 6ರಲ್ಲಿ 5 ಮೈನಸ್ ಮಾಡಿದ್ರೆ 1 ವರ್ಷ ಇರುತ್ತೆ. ಈಗ 6 ವರ್ಷ ಇದೆ ಅಂದರೆ 5 ವರ್ಷ ಹಿಂದಕ್ಕೆ ಹೋದ್ರೆ ರಾಜೀವ್ಗೆ 1 ವರ್ಷ ಆಗಿರುತ್ತೆ. ಈಗ ರಾಜೀವ್ಗೆ 6 ವರ್ಷ ಆಗಿದೆ. 9 ವರ್ಷ ಮುಂದಕ್ಕೆ ಹೋದರೆ 9 ವರ್ಷ ಮುಂದಿನ ವಯಸ್ಸು ಅಂತ ಹೇಳಿದ್ರಲ್ಲ, 6 ಇರೋ ವರ್ಷ ಇದೆ. ಈಗ 9 ವರ್ಷ ಮುಂದಕ್ಕೆ ಹೋದರೆ 6 + 9 ಅಂದರೆ 15 ವರ್ಷ ಆಗುತ್ತೆ. ಹಾಗಾದ್ರೆ 5 ವರ್ಷದ ಹಿಂದಿನ ವಯಸ್ಸು 1 ವರ್ಷ, 9 ವರ್ಷದ ಮುಂದಿನ ವಯಸ್ಸು 15 ವರ್ಷ. ಇವೆರಡೂ ಗುಣಾಕಾರ ಮಾಡಿದರೆ 1 × 15 ಅಂದರೆ 15 ಬರುತ್ತೆ. ಇಲ್ಲಿ ಪ್ರಶ್ನೆಯಲ್ಲಿ 15 ಗುಣಲಬ್ಧ 15 ಇದೆ ಅಂದರೆ ರಾಜೀವ್ನ ಈಗಿನ ವಯಸ್ಸು 6 ವರ್ಷನೇ ಕರೆಕ್ಟು. ಅಷ್ಟೇ, ಮುಗಿದೋತ್ತು. ಸೆಕೆಂಡ್ ಆಪ್ಷನ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಥರ್ಡ್ ಅವಶ್ಯಕತೆ ಇಲ್ಲ, ಫೋರ್ತ್ ಅವಶ್ಯಕತೆ ಇಲ್ಲ. ಸೊ ರಾಜೀವ್ನ ವಯಸ್ಸು 6 ವರ್ಷ, ಈಗಿನ ವಯಸ್ಸು 6 ವರ್ಷ ಕರೆಕ್ಟ್. ಇಷ್ಟೇ. ಇದನ್ನು ನಾವು ಈಕ್ವೇಷನ್ ರೂಪದಲ್ಲಿ ಸಾಲ್ವ್ ಮಾಡ್ಬೋದು. ಬಟ್ ಆ ಈಕ್ವೇಷನ್ಗಿಂತ ಇದೇ ಸಿಂಪಲ್ ಮೆಥಡು, ಟ್ರಯಲ್ ಆ್ಯಂಡ್ ಎರರ್ ಮೆಥಡೇ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಅರ್ಥ ಆಗುತ್ತಾ? 14th ಕ್ವಶನ್ ನಿಮಗೆ ಅರ್ಥ ಆಗಿದ್ದಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ಕ್ವಶನ್ ಬರೋಣ. 15th, in triangle ABC 3A = 3 × angle A = 4 × angle B = 6 × angle C, then angle A is equal to ಅಂತ ಕೇಳಿದ್ದಾನೆ. ಸೊ ನೋಡ್ರಿ, ತ್ರಿಭುಜ ABC ಅಂತ ಕೊಟ್ಟಿದ್ದಾನೆ. ABC ತ್ರಿಭುಜ ಹೇಳಿದ್ದಾನೆ. ತ್ರಿಭುಜ ABC ಕೋನದಲ್ಲಿ, ತ್ರಿಭುಜದಲ್ಲಿ ಎ ಕೋನದ 3 ಪಟ್ಟು, ಬಿ ಕೋನದ 4 ಪಟ್ಟು, ಸಿ ಕೋನದ 6 ಪಟ್ಟು, ಈ 3 ಸಮವಾಗಿದ್ದಾವೆ ಅಂತ ಹೇಳಿದ್ದಾನೆ. ಹಾಗಾದರೆ ಎ ಕೋನದ ಅಳತೆ ಎಷ್ಟು ಅಂತ ಕೇಳಿದ್ದಾನೆ. ಇವಾಗ ನೋಡ್ರಿ, ನಾವು ಆನ್ಸರ್ ಮಾಡಬೇಕಾದ್ರೆ ಫಸ್ಟ್ 2 ಯೂಸ್ ಮಾಡ್ಕೊಳ್ಳೋಣ. ಎ ಕೋನಕ್ಕೂ ಬಿ ಕೋನಕ್ಕೂ ಇಲ್ಲಿ 3, 4 ಇದೆ ಅಂದರೆ ಎ ಕೋನ ಮತ್ತು ಬಿ ಕೋನಗಳ ಅನುಪಾತ, ಈ 3 ರೈಟ್ ಸೈಡಿಗೆ ಬಂದರೆ 4:3 ಆಗುತ್ತೆ. ಇದು 3 ಇಲ್ಲಿದೆ, ಇಲ್ಲಿ 4 ಇದೆ ಅಂದರೆ ಉಲ್ಟಾ ಆಗುತ್ತೆ. ಎ ಕೋನ ಬಿ ಕೋನಗಳ ಅನುಪಾತ ಬರಿಬೇಕಂದ್ರೆ ಸೊ ಇದು 3, 4 ಇರೋದು ಉಲ್ಟಾ ಬರ್ಕೋಬೇಕು, 4:3 ಆಗುತ್ತೆ. ಎ ಕೋನ ಮತ್ತು ಬಿ ಕೋನಗಳ ಅಳತೆಯ ಅನುಪಾತ ಇದು 3, 4 ಇದೆಯಲ್ಲ ಕೋಎಫಿಷಿಯೆಂಟ್ಸ್, ಒಂದು ಉಲ್ಟಾ ಬರೋ 4:3 ಆಗುತ್ತೆ.
ಅದೇ ಥರ ಇವೆರಡು ತಗೊಳ್ಳೋಣ, ಬಿ ಮತ್ತು ಸಿ ಕೋನಗಳ ಅನುಪಾತ, ಕೋನ ಬಿ ಮತ್ತು ಕೋನ ಸಿಗಳ ಅನುಪಾತ ಬರೆಯೋದಾದರೆ ಬಿ ಕೋಎಫಿಷಿಯಂಟ್ 4 ಇದೆ, ಸಿ ಕೋಎಫಿಷಿಯಂಟ್ 6 ಇದೆ ಅಂದರೆ ಅದು ಉಲ್ಟಾ ಆಗುತ್ತೆ. 4:6 ಇರೋದು 6:4 ಅಂತ ಬರ್ಕೋಬೇಕು, ಬಿ ಮತ್ತು ಸಿ ಕೋನಗಳ ಅನುಪಾತ. ಇವಾಗ ಮೂರು ಕೋನಗಳ ಅನುಪಾತ ಒಟ್ಟಿಗೆ ಬರ್ಕೋಬೇಕು. ಒಟ್ಟಿಗೆ ಬರಿಬೇಕಂದ್ರೆ ಫಸ್ಟಿಗೆ ಎ ಕೋನ ಇದೆ, ಎ ಕೋನ ಬರೆಯೋಣ. ಇಲ್ಲಿ ಬಿ ಕಾಮನ್ ಇದೆ ಅಂದರೆ ನೆಕ್ಸ್ಟ್ ಬಿ ಕೋನ ಬರೆಯೋಣ. ಲಾಸ್ಟಿಗೆ ಸಿ ಕೋನ ಬರ್ಕೊಂಬಿಟ್ಟು ಇಲ್ಲಿ ಸೆಕೆಂಡ್ ಪ್ಲೇಸಲ್ಲಿರೋದು ಇಲ್ಲಿ ಫಸ್ಟ್ ಪ್ಲೇಸಲ್ಲಿರೋದು ಸೇಮ್ ಇರಬೇಕು. ಹಂಗಂದ್ರೆ ಮಾತ್ರ ಆ ಮೂರು ಕೋನಗಳ ಅನುಪಾತ ಒಟ್ಟಿಗೆ ಬರಿಬೋದು. ಯಾವ ರೀತಿ ಅಂದರೆ ನೋಡ್ರಿ, ಇದನ್ನು ರಿವರ್ಸ್ ಎನ್ ಶೇಪಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಉಲ್ಟಾ ಎನ್ ಶೇಪಲ್ಲಿ ಗುಣಾಕಾರ ಮಾಡ್ಕೋಬೇಕು. ಹೆಂಗಂದ್ರೆ ಈ ಸ್ಟ್ರೈಟ್ ಲೈನ್ ಏನು ಹೇಳುತ್ತೆ ಅಂದರೆ ಈ 4 6 ಗುಣಿಸ್ರಿ 4 6 24 ಬರುತ್ತೆ. ಈ ಕ್ರಾಸ್ ಲೈನ್ ಹೇಳುತ್ತೆ 6 3 ಗುಣಿಸ್ರಿ 6 3 18 ಬರುತ್ತೆ. ಈ ಸ್ಟ್ರೈಟ್ ಲೈನ್ ಏನು ಹೇಳುತ್ತೆ 3 4 ಗುಣಿಸ್ರಿ 3 4 12 ಬರುತ್ತೆ. ಇದು ಎ ಕೋನ, ಬಿ ಕೋನ, ಸಿ ಕೋನಗಳ ಅನುಪಾತ ಇಷ್ಟು ಬಂತು. ಈ ಮೂರು ಸಿಂಗಲ್ ನಂಬರಿಂದ ಡಿವೈಡ್ ಆಗ್ತವೆ. 6 4 24, 6 3 18, 6 2 12 ಅಂದರೆ ಈ ಮೂರು ಕೋನಗಳ ಅನುಪಾತ 4:3:2 ಬಂತು. ಎ ಕೋನ, ಬಿ ಕೋನ, ಸಿ ಕೋನಗಳ ಅನುಪಾತ 4:3:2 ಬಂದಿದೆ. ಅಂದರೆ ನಿಮಗೆ ಗೊತ್ತಿದೆ ಒಂದು ತ್ರಿಭುಜದ ಮೂರು ಒಳಕೋನಗಳ ಮೊತ್ತ, ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎ ಟ್ರ್ಯಾಂಗಲ್ ಎಷ್ಟಿದೆ ಅಂದರೆ 180 ಡಿಗ್ರಿ ಇರುತ್ತೆ. ತ್ರಿಭುಜದ ಮೂರು ಒಳಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ ಯಾವಾಗಲೂ. ಸೊ ಈ 180 ಡಿಗ್ರಿಯನ್ನು ಈ ಮೂರು ಕೋನಗಳ ಅನುಪಾತಗಳ ಮೊತ್ತ ಎಷ್ಟಾಗುತ್ತೆ, 4 + 3 7, 7 + 2 ಅಂದರೆ 9 ಆಗುತ್ತಲ್ಲ. ಆ 9ರಿಂದ 180ನ ಡಿವೈಡ್ ಮಾಡ್ಕೋಬೇಕು. 9 2 18, 0 ಪಕ್ಕ ಬರೆಯೋಣ, 20 ಬರುತ್ತೆ. 20 ಬರುತ್ತಲ್ಲ, ಇಲ್ಲಿ ಎ ಕೋನ ಬೇಕು ಅಂದ್ರೆ ಆ 20 ಡಿಗ್ರಿಯನ್ನು ಎ ಕೋನದ ಅನುಪಾತ ಫಸ್ಟಿಗೆ 4 ಇದೆಯಲ್ಲ 4ರಿಂದ ಗುಣಾಕಾರ ಮಾಡಿರಿ 24 80 ಬರುತ್ತಲ್ಲ. ಎ ಕೋನದ ಅಳತೆ 80 ಡಿಗ್ರಿ ಬರುತ್ತೆ. 80 ಡಿಗ್ರಿ ಅನ್ನೋದು ಆಪ್ಷನ್ ಬಿ ನಲ್ಲಿದೆ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ ನೋಡಿರಿ. ಈ ರೀತಿ ಈ ಲೆಕ್ಕವನ್ನು ಬಿಡಿಸ್ತೀನಿ 15th ಕ್ವಶನ್ನ. ಸೊ ನೆಕ್ಸ್ಟ್ ಕ್ವಶನ್ ಬರೋಣ ಮುಂದಿದ್ದು. ಇಫ್ ದ ರೇಡಿಯಸ್ ಆಫ್ ದ ಸರ್ಕಲ್ ಈಸ್ ಇನ್ಕ್ರೀಸ್ಡ್ 3 times, then how many times the new circumference increase from its original size ಅಂತಿದೆ. ಒಂದು ವೃತ್ತದ ತ್ರಿಜ್ಯವು 3 ಪಟ್ಟು ಹೆಚ್ಚಾದರೆ ಅದರ ಪರಿಧಿಯ ಮೂಲ ಗಾತ್ರಕ್ಕಿಂತ ಎಷ್ಟು ಪಟ್ಟು ದೊಡ್ಡದಾಗಿರುತ್ತೆ ಅಂತ ನೋಡ್ರಿ. ಒಂದು ವೃತ್ತದ ತ್ರಿಜ್ಯ ಇದು ರೇಡಿಯಸ್ ಏನಿದೆಯಲ್ಲ ಇದಕ್ಕಿಂತ ಇನ್ನೊಂದು ವೃತ್ತದ ತ್ರಿಜ್ಯ 3 ಪಟ್ಟು ಅಂದರೆ ಇದರ ರೇಡಿಯಸ್ 3r ಆಗಿರುತ್ತೆ. ಇದು r ಇದೆ ಅಂದರೆ ಇದು 3r ಆಗಿರುತ್ತೆ. ಹಾಗಾದರೆ ಈ ವೃತ್ತದ ಪರಿಧಿಗಿಂತ ಈ ವೃತ್ತದ ಪರಿಧಿ ಎಷ್ಟು ಪಟ್ಟು ಜಾಸ್ತಿ ಆಗುತ್ತೆ ಅಂತ ಕೇಳಿದ್ದಾರೆ. ಈ ವೃತ್ತದ ತ್ರಿಜ್ಯ ಇದಕ್ಕಿಂತ ಇದು 3 ಪಟ್ಟು ಜಾಸ್ತಿ ಆದರೆ ಈ ವೃತ್ತದ ಪರಿಧಿಗಿಂತ ಇದು ಎಷ್ಟು ಪಟ್ಟು ಜಾಸ್ತಿ ಆಗುತ್ತೆ ಅಂತ ಕೇಳಿದ್ದಾನೆ. ಇದು ಕೂಡ ಪರಿಧಿ 3 ಪಟ್ಟೇ ಜಾಸ್ತಿ ಆಗುತ್ತೆ. ನೀವೇನು ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆನ್ಸರ್. ತ್ರಿಜ್ಯ 3 ಪಟ್ಟು ಹೆಚ್ಚಾದರೆ ಪರಿಧಿ ಕೂಡ 3 ಪಟ್ಟು ಜಾಸ್ತಿ ಆಗುತ್ತೆ, ಏನು ಚೇಂಜಸ್ ಇಲ್ಲ. ಬಟ್ ವಿಸ್ತೀರ್ಣದಲ್ಲಿ ಚೇಂಜಸ್ ಆಗುತ್ತೆ. ಬಟ್ ಪರಿಧಿಯಲ್ಲಿ ಮಾತ್ರ ತ್ರಿಜ್ಯ 3 ಪಟ್ಟು ಜಾಸ್ತಿ ಆದರೆ ಅದರ ಪರಿಧಿ ಕೂಡ ಸರ್ಕಂಫರೆನ್ಸ್ ಕೂಡ 3 times ಜಾಸ್ತಿ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್. ಇಲ್ಲ ನಾವು ಅದನ್ನ ಅದು ಕ್ರಾಸ್ ಚೆಕ್ ಮಾಡಲೇಬೇಕಂದ್ರೆ ಈ ವೃತ್ತದ ತ್ರಿಜ್ಯ ನೋಡ್ರಿ ಒಂದು 10 ಸೆಂಟಿಮೀಟ್ರ್ ಇದೆ ಅಂತ ತಗೊಳ್ಳೋಣ. ಈ ವೃತ್ತದ ತ್ರಿಜ್ಯ ಅದರ 3 ಪಟ್ಟು ಅಂದರೆ ಏನಾಗುತ್ತೆ ಅಂದರೆ 10 3 30 ಸೆಂಟಿಮೀಟ್ರ್ ಆಗುತ್ತೆ. ಇದರ ಪರಿಧಿ ವೃತ್ತದ ಪರಿಧಿ ಅಂದರೆ 2πr ಅಂತ ಬರಿತೀವಿ. 2π ಆಗೇ ಇರಲಿ, r ಅಂದರೆ ಅದು 10 ಸೆಂಟಿಮೀಟ್ರ್ ಬರೆಯೋಣ. 10 × 2 ಅಂದರೆ 20π ಆಗುತ್ತೆ. ಈ ವೃತ್ತದ ಪರಿಧಿ 20π ಬಂತು. ವೃತ್ತದ ಪರಿಧಿ ಕಂಡುಹಿಡಿಯೋ ಫಾರ್ಮುಲಾ ಇದೆ 2πr. ಇನ್ನೊಂದು ಸಲ ಈ ವೃತ್ತದ ಪರಿಧಿ ಕಂಡುಹಿಡಿಯೋಣ. 2π ಅಂತ ಆಗೇ ಇರಲಿ, ಅದೇನು ವ್ಯಾಲ್ಯೂಸ್ ಬರ್ಕೊಳಕ್ಕೆ ಹೋಗ್ಬೇಡ್ರಿ. ಇದರ ತ್ರಿಜ್ಯ ಎಷ್ಟಿದೆ ಅಂದರೆ 30 ಸೆಂಟಿಮೀಟ್ರ್ ಇದೆ, 30 ಬರ್ಕೊಳ್ಳೋಣ. 30 × 2 ಅಂದರೆ 60π ಆಗುತ್ತೆ. ಹಾಗಾದರೆ ಪೈ ಸೇಮ್ ಇದೆ, ಕ್ಯಾನ್ಸಲ್ ಮಾಡೋಣ. 20 ಎಷ್ಟಲೇ 60 ಅಂದರೆ 23 60 ಅಲ್ಲ. ಅಗೇನ್ ಈ ವೃತ್ತದ ಪರಿಧಿಗಿಂತ ಈ ವೃತ್ತದ ಪರಿಧಿ 3 ಪಟ್ಟು ಜಾಸ್ತಿ ಆಗಿದೆ. ಸೇಮ್ 3 ಪಟ್ಟು ಅನ್ನೋದು ಆಪ್ಷನ್ ಏನಿದೆಯಲ್ಲ ಇದೇ ಕರೆಕ್ಟ್ ಆನ್ಸರ್. ಹಿಂಗೆಲ್ಲ ಮಾಡೋ ನೆಸೆಸಿಟಿ ಇಲ್ಲ, ಡೈರೆಕ್ಟಾಗಿ ಆನ್ಸರ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಆದರೂ ಕೂಡ ನಿಮಗೆ ಕ್ಲಾರಿಟಿ ಬೇಕಂದ್ರೆ ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸೊ ವೃತ್ತದ ಪರಿಧಿ ಕಂಡುಹಿಡಿಯೋ ಫಾರ್ಮುಲಾ ಗೊತ್ತಿದ್ರೆ ಸಿಂಪಲಾಗಿ ಬಿಡಿಸ್ಬೋದು. ಕ್ಲಿಯರ್ ಅರ್ಥ ಆಯ್ತಾ? ನೆಕ್ಸ್ಟು 17th ಕ್ವಶನ್ ಬರ್ರಿ. A room is 12 meter long, 9 meter wide and 8 meter high. What is maximum length of rod that can be kept in the room? ಒಂದು ಕೊಠಡಿಯ ಉದ್ದ 12 ಮೀಟರ್ ಉದ್ದ, 9 ಮೀಟರ್ ಆಗಲ್ಲ, 8 ಮೀಟರ್ ಎತ್ತರವಾಗಿದೆ. ಹಾಗಾದರೆ ಆ ಕೊಠಡಿಯಲ್ಲಿ ಇರಿಸಬಹುದಾದ ಅತಿ ದೊಡ್ಡ ಸರಳಿನ ಉದ್ದ. ಫಾರ್ ಎಕ್ಸಾಂಪಲ್ ನಿಮ್ಮದೇ ಒಂದು ರೂಮ್ ಇದೆ ಅಂದ್ಕೊಳ್ಳೋಣ, ಅಥವಾ ನಿಮ್ಮ ಕ್ಲಾಸ್ ರೂಮ್, ನೀವು ಕಾಲೇಜಿಗೆ ಹೋಗ್ತೀರಿ, ಸ್ಕೂಲ್ ಹೋಗ್ತಿದ್ದೀರಿ ಅಂದರೆ ಒಂದು ಕ್ಲಾಸ್ ರೂಮ್ ಇದೆ ಅಂದ್ಕೊಳ್ಳೋಣ. ಆ ಕ್ಲಾಸ್ ರೂಮ್ನ ಉದ್ದ 12 ಮೀಟ್ರ್ ಇದೆ. ಆ ಕೊಠಡಿಯ ಉದ್ದ 12 ಮೀಟ್ರ್ ಇದೆ, ಉದ್ದ ಲೆಂತ್. ಆಮೇಲೆ ಅದರ ಅಗಲ 9 ಮೀಟ್ರ್ ಅಗಲ ಕ್ಲಾಸ್ ರೂಮ್ ಇದೆ.
ಆಮೇಲೆ ಆ ರೂಮ್ನ ಎತ್ತರ ಈ ಒಂದು ಕೆಳಗಡೆ ಬಾಟಮಿಂದ ಮೇಲ್ಗಡೆ ಸೀಲಿಂಗ್ವರೆಗೂ ಎತ್ತರ ಎಷ್ಟಿದೆ ಅಂದರೆ 8 ಮೀಟ್ರ್ ಎತ್ತರ ಇದೆ. ಆ ರೂಮಲ್ಲಿ ಒಂದು ಪೋಲ್ಸ್ ತಗೊಂಬಂದು ಇಡಬೇಕು. ಅತಿ ದೊಡ್ಡನೇ ಪೋಲ್ಸನ್ನು ಯಾವ ಥರ ಇಡ್ಬೋದು ಅಂದರೆ ಒಂದು ಕಡೆ ಬಾಟಮ್ ಕಾರ್ನರಿಂದ ಮತ್ತೊಂದು ಕಡೆ ಟಾಪ್ ಕಾರ್ನರಿಗೆ ಜೋಡಿಸ್ಬೇಕು. ಅದೇ ಅತಿ ದೊಡ್ಡ ಸರಳ ಆಗುತ್ತೆ ಆ ಕೊಠಡಿಯಲ್ಲಿ ಇಡ್ತಕ್ಕಂಥ ಬಿಗ್ಗೆಸ್ಟ್ ರಾಡ್ ಅಂದರೆ ಆ ರೀತಿ ಇಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ನೋಡ್ರಿ, ಡಯಾಗ್ರಾಮ್ ಇಲ್ಲಿ ಈ ಕೊಠಡಿ ಏನಿದೆಯಲ್ಲ, ಸೊ ಈ ರೀತಿ ಇದು ಉದ್ದ ಎಷ್ಟಿದೆ ಅಂದರೆ 12 ಮೀಟ್ರ್ ಉದ್ದ ಇದೆ, ಲೆಂತ್ ಅಂತ ಕರಿತೀವಿ. ಅಗಲ ಎಷ್ಟಿದೆ ಅಂದರೆ ಬ್ರೆಡ್ತ್ ಎಷ್ಟಿದೆ ಅಂದರೆ 9 ಮೀಟ್ರ್ ಅಗಲ ಇರುತ್ತೆ. ಆಮೇಲೆ ಅದರ ಕೊಠಡಿಯ ಎತ್ತರ ಎಷ್ಟಿದೆ ಅಂದರೆ 8 ಮೀಟ್ರ್ ಎತ್ತರ ಇದೆ. ಈ ಕೊಠಡಿಯಲ್ಲಿ ಇರ್ತಕ್ಕಂಥ ಅತಿ ಉದ್ದನೆಯ ಸರಳು ಎಷ್ಟಿರುತ್ತೆ ಅಂತ, ಲೆಂತ್ ಎಷ್ಟಿರುತ್ತೆ ಅಂತ ಕೇಳಿದರೆ, ಒಂದು ಕಡೆ ಟಾಪ್ ಕಾರ್ನರಿಂದ ಬಾಟಮ್ ಕಾರ್ನರಿಂದ ಅದರ ಆಪೋಸಿಟ್ ಸೈಡ್ ಏನಿರುತ್ತಲ್ಲ, ಆಪೋಸಿಟ್ ಸೈಡಲ್ಲಿರೋ ಟಾಪ್ ಕಾರ್ನರ್ ಜೋಡಿಸಿರೋ ಅತಿ ಉದ್ದನೆಯ ಸರಳು ಅದೇ ಆಗಿರುತ್ತೆ. ಇದರ ಉದ್ದ ಎಷ್ಟು ಅಂತ ಕೇಳಿದ್ರೆ ಅಂದರೆ, ಇದು ಯಾವ ಶೇಪಲ್ಲಿದೆ ಆ ರೂಮ್ ಅಂದರೆ ಕ್ಯೂಬಾಯ್ಡ್ ಶೇಪಲ್ಲಿದೆ. ಆ ರೂಮ್ ಯಾವ ಶೇಪಲ್ಲಿರುತ್ತೆ? ಕ್ಯೂಬಾಯ್ಡ್ ಶೇಪಲ್ಲಿರುತ್ತೆ, ಆಯತ ಘನಾಕೃತಿಯ ಆಕಾರದಲ್ಲಿರುತ್ತೆ. ಸೊ ಆಯತ ಘನದ ಕರ್ಣದ ಅಳತೆ ಕಂಡುಹಿಡಿದ್ರೆ ಅತಿ ಉದ್ದನೆಯ ಸರಳಿನ ಉದ್ದ ಎಷ್ಟು ಅಂತ ಸಿಗುತ್ತೆ. ಆಯತ ಘನದ ಕ್ಯೂಬಾಯ್ಡ್ನ ಡಯಾಗ್ನಲ್ ಮೆಜರ್ಮೆಂಟ್ ಏನಿರುತ್ತಲ್ಲ, ಅದೇ ಆ ಕೊಠಡಿಯಲ್ಲಿ ಇರ್ತಕ್ಕಂಥ ಅತಿ ದೊಡ್ಡ ಸರಳಿನ ಉದ್ದ ಆಗಿರುತ್ತೆ. ಸೊ ಹಾಗಾದ್ರೆ ಡಯಾಗ್ನಲ್ ಆಫ್ ಎ ಕ್ಯೂಬಾಯ್ಡ್ ಕಂಡುಹಿಡಿಯೋ ಒಂದು ಫಾರ್ಮುಲಾ ಇದೆ, D = L² + B² + H² ಅನ್ನೋದು ಆಯತ ಘನದ ಕರ್ಣದ ಅಳತೆ ಕಂಡುಹಿಡಿಯೋ ಒಂದು ಫಾರ್ಮುಲಾ. ಆಯತ ಘನದ ಕರ್ಣದ ಅಳತೆ ಏನು ಕಂಡುಹಿಡಿತೀವಲ್ಲ, ಅದೇ ಆ ಕೊಠಡಿಯಲ್ಲಿ ಇರ್ತಕ್ಕಂಥ ಅತಿ ದೊಡ್ಡ ಸರಳಿನ ಉದ್ದ ಆಗಿರುತ್ತೆ. ಸೊ ಇಲ್ಲಿ D = L ಅಂದರೆ ಉದ್ದ 12 ಇದೆಯಲ್ಲ, 12² ಬರಿಬೇಕು. B ಅಂದರೆ ಅಗಲ 9 ಇದೆಯಲ್ಲ, 9² ಬರಿಬೇಕು. H ಅಂದರೆ ಎತ್ತರ 8 ಇದೆಯಲ್ಲ, 8² ಬರ್ಕೊಳ್ಳೋಣ. 12² ಅಂದರೆ 144, 9² ಅಂದರೆ 81, 8² ಅಂದರೆ 64. ಇವೆಲ್ಲ ಸಂಖ್ಯೆಗಳನ್ನು ಕೂಡಿದಾಗ ಟೋಟಲ್ ಎಷ್ಟು ಬರುತ್ತೆ? 14 8 22 + 6 28, 289 ಬರುತ್ತೆ. 289 ಬರುತ್ತೆ. ಇವೆಲ್ಲ ಸಂಖ್ಯೆ ಕೂಡ್ರಿ 289 ವರ್ಗಮೂಲ 17 ಬರುತ್ತಲ್ಲ. ಸೊ ಹಾಗಾದ್ರೆ ಆ ಆಯತಾಕಾರದ ಕೊಠಡಿಯಲ್ಲಿ ಅಂದರೆ ಆಯತ ಘನಾಕಾರದ ಕೊಠಡಿಯಲ್ಲಿ ಇಡ್ತಕ್ಕಂಥ ಅತಿ ದೊಡ್ಡ ಸರಳಿನ ಉದ್ದ ಅಂದರೆ 17 ಮೀಟ್ರ್ ಉದ್ದ ಇರ್ತಕ್ಕಂಥ ಸರಳನ್ನು ಇಡ್ಬೋದು. ಒಂದು ಕಡೆ ಬಾಟಮ್ ಕಾರ್ನರಿಂದ ಆಪೋಸಿಟ್ ಎಲ್ಲರ ಟಾಪ್ ಕಾರ್ನರ್ ಜೋಡಿಸ್ಬೇಕು, ಅದೇ ಅತಿ ದೊಡ್ಡ ಸರಳ ಆಗಿರುತ್ತೆ. ಅದ್ರ ಉದ್ದ 17 ಮೀಟ್ರ್ ಇರುತ್ತೆ. 17 ಮೀಟ್ರ್ ಅನ್ನೋದು ಆಪ್ಷನ್ ಏನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಾ? ಈ 17th ಕ್ವಶನ್ ನಿಮಗೆ ಅರ್ಥ ಆಗಿದೆ, ಕ್ಲಾರಿಟಿ ಸಿಕ್ಕಿದೆ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆಯಲ್ಲಿ ಒಂದು ಡಾಟಾ ಇಂಟರ್ಪ್ರಿಟೇಷನ್ ಕೊಟ್ಟಿದ್ದು ನೋಡ್ರಿ, ಡಾಟಾ ಟೇಬಲ್ ಕೊಟ್ಟಿದ್ದಾನೆ. ಯಾವ ವಿಷಯಕ್ಕೆ ಸಂಬಂಧಪಟ್ಟಂಥ ಡಾಟಾ ಟೇಬಲ್ ಅಂತ ಫಸ್ಟ್ ಅರ್ಥ ಮಾಡ್ಕೋಬೇಕು. The students in LAC who appeared on ratio of passed and failed in different cities are given in the following table. Read carefully and answer the following questions. ಅಂದರೆ ವಿವಿಧ ನಗರಗಳು, ಇಲ್ಲಿ ಸಿಟಿ ಅಂದರೆ ABCDEF ಅಂತ ಬೇರೆ ಬೇರೆ ಸಿಟಿಗಳಿದ್ದಾವೆ, A ಇಂದ F ತನಕ. ಈ ವಿವಿಧ ನಗರಗಳಲ್ಲಿ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ, ಯಾವುದೋ ಒಂದು ಪರೀಕ್ಷೆಗೆ ಹಾಜರಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಕೊಟ್ಟಿದ್ದಾನೆ. ಎ ಸಿಟಿಯಲ್ಲಿ 1.25 ಲಕ್ಷ ವಿದ್ಯಾರ್ಥಿಗಳು ಅಪಿಯರ್ ಆಗಿದ್ದಾರೆ ಅಂತ, ಅಂದರೆ 1,25,000 ಜನ ಕ್ಯಾಂಡಿಡೇಟ್ಸ್ ಅಪಿಯರ್ ಆಗಿದ್ದಾರೆ ಎ ಸಿಟಿಯಿಂದ. ಬಿ ಸಿಟಿಯಿಂದ ಅಪಿಯರ್ ಆಗಿರೋ 3.14 ಲ್ಯಾಕ್ಸ್ ಅಂದರೆ 3,14,000 ಜನ ವಿದ್ಯಾರ್ಥಿಗಳು ಅಪಿಯರ್ ಆಗಿದ್ದಾರೆ. ಈ ಥರ ಪ್ರತಿಯೊಂದು ಸಿಟಿಯಲ್ಲಿ ಅಪಿಯರ್ ಆಗಿರೋ ಅಂದರೆ ಅಟೆಂಡ್ ಆಗಿರೋ ಎಕ್ಸಾಮ್ನ ಕುಳಿತಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆನ ಕೊಟ್ಟಿದ್ದಾನೆ. ಇಲ್ಲಿ ಅಲ್ಲಿ ಎಷ್ಟು ಜನ ಎಕ್ಸಾಮ್ ಅಟೆಂಡ್ ಮಾಡಿರ್ತಾರೋ ಅದರಲ್ಲಿ ಪಾಸ್ ಆದರೆ ಎಷ್ಟು, ಫೇಲ್ ಆದರೆ ಎಷ್ಟು, ಅವುಗಳ ಅನುಪಾತ, ಪಾಸ್ ಆಗಿರೋ ಫೇಲ್ ಆಗಿರೋ ರೇಷು ಕೊಡ್ತಾ ಇದ್ದಾನೆ. ಪ್ರತಿಯೊಂದು ಸಿಟಿಯಲ್ಲಿ ಎಷ್ಟೆಷ್ಟಿದೆ ರೇಷು, ಪಾಸ್ ಆಗಿರೋ ಫೇಲ್ ಆಗಿರೋ ಅಂತ ಕೊಡ್ತಾ ಇದ್ದಾನೆ. ಸೊ ಇದನ್ನು ಯೂಸ್ ಮಾಡ್ಕೊಂಡು ಇದರ ಕೆಳಗಡೆ 1 2 3 ಪ್ರಶ್ನೆ ಇರ್ತಾವೆ, ಆನ್ಸರ್ ಮಾಡ್ತಾ ಹೋಗೋಣ. ನೋಡ್ರಿ, ಮೊದಲನೇ ಪ್ರಶ್ನೆ ಏನಿದೆ ಅಂದರೆ ಹೌ ಮೆನಿ ಅಪ್ಲಿಕೆಂಟ್ಸ್ ಪಾಸ್ ಇನ್ ಸಿಟಿ ಇ ಅಂತಿದೆ. ಈ ನಗರದಲ್ಲಿ ಪಾಸ್ ಆದ ಅಭ್ಯರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ. ಇಲ್ಲಿ ಸಿಟಿ ಕೊಟ್ಟಿರೋದು ಈ ನಗರದಲ್ಲಿ ಅಪಿಯರ್ ಆಗಿರೋದು 1,85,000. ಅದರಲ್ಲಿ ಪಾಸ್ ಮತ್ತು ಫೇಲ್ ಆಗಿರೋ ರೇಷು 3:2 ಇದೆ. ಪಾಸ್ ಆಗಿರೋ ಫೇಲ್ ಆಗಿರೋ ರೇಷು 3:2 ಇದೆ. ಅಲ್ಲಿ ಈ ಸಿಟಿಯಲ್ಲಿ ಅಪಿಯರ್ ಆಗಿರೋರು 1,85,000. 1.85 ಲ್ಯಾಕ್ಸ್ ಅಂದರೆ ಅದು 1,85,000 ಅಂತ. 1.85 ಲ್ಯಾಕ್ಸ್ ಅದು ಅಂದರೆ 1,85,000 ವಿದ್ಯಾರ್ಥಿಗಳು ಈ ಸಿಟಿಯಲ್ಲಿ ಅಪಿಯರ್ ಆಗಿದ್ದಾರೆ. ಅದರಲ್ಲಿ ಪಾಸ್ ಆಗಿರೋರು ಫೇಲ್ ಆಗಿರೋ ರೇಷಿಯಲ್ಲಿ 3:2 ಇದೆ. 3:2 ಅನ್ನೋದು ಪಾಸ್ ಆದ ಮತ್ತು ಫೇಲ್ ಆದ ವಿದ್ಯಾರ್ಥಿಗಳ ಸಂಖ್ಯೆ. 3:2 ಅಂದರೆ P ಅಂದರೆ ಪಾಸ್, F ಅಂದರೆ ಫೇಲ್ ಅಂತ. ಇಲ್ಲಿ ಕೇಳಿರೋದು ಪಾಸ್ ಆದ ಅಭ್ಯರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ.
ಟೋಟಲ್ ಪಾಸ್ ಆದದ್ದು ಫೇಲ್ ಆದದ್ದು ಟೋಟಲ್ ರೇಷಿಯೋ ಎರಡೂ ಕೂಡ್ರಿ 3 + 2 5 ಆಗುತ್ತಲ್ಲ. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಒಟ್ಟು ಅನುಪಾತಗಳ ಮೊತ್ತ 5ರಿಂದ ಭಾಗಿಸ್ಬೇಕು. ಸೊ ಇದು 5 3 15, ಇನ್ನು 3 ಉಳಿಯುತ್ತೆ. 5 7 35, 3 0 ಪಕ್ಕ ಬರ್ಕೊಂಡ್ರೆ 37,000 ಬರುತ್ತಲ್ಲ. ಈ 37,000ನ ಪಾಸ್ ಆದ ವಿದ್ಯಾರ್ಥಿಗಳು ಬೇಕಂದ್ರೆ 3ನಿಂದ ಗುಣಾಕಾರ ಮಾಡ್ಕೋಬೇಕು. ಫೇಲ್ ಆದವ್ರು ಬೇಕಂದ್ರೆ 2ನಿಂದ ಮಲ್ಟಿಪ್ಲೈ ಮಾಡಬೇಕು. 3ರಿಂದ ಗುಣಿಸಿ 0 0 0, 3 21, ಕ್ಯಾರಿ 2, ಆಮೇಲೆ 3 3 9 2 11 ಬರುತ್ತೆ. 1,11,000 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಈ ಸಿಟಿಯಲ್ಲಿ. 1,11,000 ಅಂತ ಆಪ್ಷನ್ ಡಿ ನಲ್ಲಿದೆ ನೋಡ್ರಿ, ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಾ? ಸಿಂಪಲ್ ಕ್ವಶನ್ನು. ನೆಕ್ಸ್ಟ್ 19th ಕ್ವಶನ್ ಬರೋಣ. 19ನೇ ಪ್ರಶ್ನೆ ಏನಿದೆ ಅಂತ, ಯಾವ ನಗರದಲ್ಲಿ ಅತಿ ಹೆಚ್ಚು ಫೇಲ್ ಆದವರ ಸಂಖ್ಯೆ ಇದೆ? ಇದೊಂದು ಸ್ವಲ್ಪ ಟಫೆಸ್ಟ್ ಕ್ವಶನ್ನು, ಎಲ್ಲವೂ ಕಂಡುಹಿಡಿಬೇಕಾಗುತ್ತೆ. ಯಾವ ನಗರದಲ್ಲಿ ಅತಿ ಹೆಚ್ಚು ಫೇಲ್ ಆದವರ ಸಂಖ್ಯೆ ಇದೆ? ಫೇಲ್ ಆದವರು ಅತಿ ಹೆಚ್ಚಿರೋದು ಯಾವ ಸಿಟಿಯಲ್ಲಿ ಅಂತ ಕೇಳಿದ್ದಾನೆ. ಯಾವ ಸಿಟಿಯಲ್ಲಿ ಅತಿ ಹೆಚ್ಚು ಜನ ಫೇಲ್ ಆಗಿದ್ದಾರೆ ಅಂತ ಕ್ವಶನ್ ಕೇಳಿದ್ದಾನೆ. ಸೊ ನೋಡ್ರಿ, ಇಲ್ಲಿ 1,25,000ದಲ್ಲಿ ಪಾಸ್ ಆದವರು 7, ಫೇಲ್ ಆದವರು 3 ಇದೆ. ಅಂದರೆ ಫೇಲ್ ಆದವರು ಅತಿ ಹೆಚ್ಚಿರೋದು ಯಾವ ಸಿಟಿಲಿ ಅಂದರೆ ಇದು ಲಿಟ್ಲ್ ಬಿಟ್ ಕ್ಯಾಲ್ಕುಲೇಟಿವ್ ಇದು. ಬಟ್ ಇಲ್ಲಿ ಕೊಟ್ಟರೆ ಆಪ್ಷನ್ಸ್ ನೋಡ್ತಾ ಹೋಗ್ರಿ. ಆಪ್ಷನ್ಸ್ ನೋಡ್ತಾ ಹೋದ್ರೆ ನಮಗೆ ಒಂದು ಸ್ವಲ್ಪ FCAB ಇದೆಯಲ್ಲ, ಎಫ್ ಆಮೇಲೆ ಸಿ ಆಮೇಲೆ ಬಿ ಆಮೇಲೆ ಡಿ, ಇವು 4 ಮಾತ್ರ ನೋಡೋಣ. ಈ 4ರಲ್ಲಿ ಯಾವ ಸಿಟಿಯಲ್ಲಿ ಅತಿ ಹೆಚ್ಚು ಫೇಲ್ ಆದವರ ಸಂಖ್ಯೆ ಇದೆ ಅಂತ ಕೇಳಿದ್ದಾನೆ. ಫಸ್ಟ್ ಬಿ ಸಿಟಿ ನೋಡೋಣ. ಬಿ ಸಿಟಿಯಲ್ಲಿ 3.14 ಲಕ್ಷ ಇದೆ. ಅದರಲ್ಲಿ ಪಾಸ್ ಆದವರು ಫೇಲ್ ಆದ ರೇಷಿಯೋ 5:3 ಇದೆ. 3.14 5:3 ನೋಡ್ರಿ. ಬಿನಲ್ಲಿ 3,14,000 ಜನ ಅಟೆಂಡ್ ಆಗಿದ್ದಾರೆ. ಪಾಸ್ ಆದರೂ ಫೇಲ್ ಆದ ರೇಷಿಯೋ 5:3 ಇದೆ. 5:3 ಇದೆ ಅಂದರೆ ಎರಡು ಕೊಡ್ರಿ 8 ಆಗುತ್ತೆ. 8ರಿಂದ ಭಾಗಿಸಿ ಫೇಲ್ ಆದರ ಸಂಖ್ಯೆ ಬೇಕಂದ್ರೆ ಹಿಂಗೆ 8 3 ಮಾಡ್ಕೊಂಬಿಡ್ರಿ. ಸೊ ಇದು 8 3 24, ಇನ್ನು 7 ಉಳಿಯುತ್ತೆ 72 ಆಗುತ್ತೆ. 8 9 72, 2 ಉಳಿಯುತ್ತೆ 8 2 16, 4 ಉಳಿಯುತ್ತೆ 8 5 40, 0 39,250 ಇಂಟು 3 3 0 0 3 5 15, ದಶಕ 1 3 2 6 1 7 3 9 27, ದಶಕ 2 3 3 9 2 11, 1,17,750 ಜನ ಬಿ ಸಿಟಿಯಲ್ಲಿ ಫೇಲ್ ಆಗಿದ್ದಾರೆ. ಅದೇ ರೀತಿ ಸಿ ಸಿಟಿಯಲ್ಲಿ ಫೇಲ್ ಆದರೂ ನೋಡೋಣ. ಸಿನಲ್ಲಿ 1.08 ಇದೆ. ಅಪಿಯರ್ ಆದರೂ ಪಾಸು ಫೇಲ್ ಆದ ರೇಷಿಯೋ 4:5 ಇದೆ. 1.08 4:5. ಸೊ ನೋಡ್ರಿ, 1.08 ಅಂದರೆ 1,08,000 ಜನ ಅಟೆಂಡ್ ಆಗಿದ್ದಾರೆ. 4:5 ಪಾಸ್ ಆದರೂ ಫೇಲ್ ಆದ ರೇಷಿಯೋ 4:5 ಇದೆ. ಅಂದರೆ 4 + 5 9ರಿಂದ ಇದನ್ನು ಭಾಗಿಸಿ ಫೇಲ್ ಆದರ ಸಂಖ್ಯೆ ಬೇಕಂದ್ರೆ ಇಂಟು 5 ಮಾಡ್ಕೋಬೇಕು. ಇದು 9 1 9, 1 ಉಳಿಯುತ್ತೆ 9 2 18, 3 0 ಪಕ್ಕ ಬರ್ಕೊಂಡು 12,000 ಇಂಟು 5 ಅಂದರೆ 12 60 60,000 ಜನ ಏನಾಗಿದ್ದಾರೆ ಫೇಲ್ ಆಗಿದ್ದಾರೆ ಬಿ ಸಿ ಸಿಟಿಯಲ್ಲಿ. ಡಿ ಸಿಟಿಯಲ್ಲಿ ಇದೇ ಥರ ಕ್ಯಾಲ್ಕುಲೇಟ್ ಮಾಡಿರಿ. ಡಿ ಸಿಟಿಯಲ್ಲಿ ನೋಡಿರಿ 2.27 ಲ್ಯಾಕ್ಸ್ ಇದೆ. ಅಲ್ಲಿ 1:3 ರೇಷಿಯೋ ಇದೆ. 2.27 1:3 ಇದೆ ಅಂದರೆ ಡಿ ಸಿಟಿಯಲ್ಲಿ 2.27 ಅಂದರೆ 2,27,000 ಜನ ಅಪಿಯರ್ ಆಗಿದ್ದಾರೆ. ಅಲ್ಲಿ ಪಾಸು ಫೇಲ್ ಆದ ರೇಷಿಯೋ 1:3 ಇದೆ ಅಂದರೆ ಎರಡು ಕೂಡಿದಾಗ 4 ಬರುತ್ತೆ. ಅದನ್ನ ಫೇಲ್ ಆದರ ಸಂಖ್ಯೆ ಬೇಕಂದ್ರೆ ಇಂಟು 3 ಮಾಡ್ಕೋಬೇಕು. ಫೇಲ್ ಆದ ರೇಷಿಯೋ 3 ಇದೆ. ಇದು 4 5 20, 2 ಉಳಿಯುತ್ತೆ 27 ಆಗುತ್ತೆ. 4 6 24, 3 ಉಳಿಯುತ್ತೆ 4 7 28, 2 ಉಳಿಯುತ್ತೆ 4 5 20, 0 56,750 ಇಂಟು 3 ಅಂದರೆ 0 3 5 15, ದಶಕ 1 3 7 21 1 22, ಕ್ಯಾರಿ 2 3 6 18 2 20, ಕ್ಯಾರಿ 2 3 5 15 2 17, 1,70,250 ಹೇಳ್ತೀವಿ ಡಿ ಸಿಟಿಯಲ್ಲಿ. ಸೊ ನೆಕ್ಸ್ಟ್ ಎಫ್ ಸಿಟಿಯಲ್ಲಿ ನೋಡ್ರಿ ಎಷ್ಟಿದೆ ಅಂದರೆ ಎಫ್ ಅಲ್ಲಿ 2.73 ಇದೆ. ಅಪಿಯರ್ ಆದರೂ ಪಾಸ್ ಮತ್ತು ಫೇಲ್ ಆದ ರೇಷಿಯೋ 7:5 ಇದೆ. ಸೊ 2.73 7:5. 2.73 ಅಂದರೆ 2,73,000. 7:5 ಇದೆ. ಪಾಸ್ ಆದರೂ ಫೇಲ್ ಆದ ರೇಷಿಯೋ ಇವೆರಡು ಕೂಡಿರೋ 12 ಆಗುತ್ತೆ. 12ರಿಂದ ಭಾಗಿಸ್ರೆ ಫೇಲ್ ಆದರ ಸಂಖ್ಯೆ ಬೇಕಂದ್ರೆ ಇಂಟು 5 ಮಾಡ್ಕೋಬೇಕು. ಸೊ ಇದು 12 2 24, 3 ಉಳಿಯುತ್ತೆ 12 2 24, ಇನ್ನು 9 ಉಳಿಯುತ್ತೆ 12 7 84, 6 ಉಳಿಯುತ್ತೆ 12 60, 0 ಪಕ್ಕ ಬರೀತೀನಿ 22,750 ಇಂಟು 5, 22 ಇಂಟು 5 ಅಂದರೆ 1,10,000, 75 5 375, 1,13,750 ಉಳಿಯುತ್ತೆ. ಇದು 1,13,750. ಫೇಲ್ ಆದ್ರೆ ಅತಿ ಹೆಚ್ಚಿರೋದು ನೋಡ್ರಿ ಇದರಲ್ಲಿ 1,70,250. ಅದು ಯಾವ ಸಿಟಿಯಲ್ಲಿ ಅಂದರೆ ಡಿ ಸಿಟಿಯಲ್ಲಿ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್. ಫೇಲ್ ಆದ್ರೆ ಅತಿ ಹೆಚ್ಚಿರೋದಿಲ್ಲಿ ಇದೆ 1,70,250 ಡಿ ಸಿಟಿ ಇದು. ಸೊ ಲಿಟ್ಲ್ ಬಿಟ್ ಕ್ಯಾಲ್ಕುಲೇಟಿವ್ ಇದೆ ಇದು. ಸೊ ಇನ್ನೊಂದು ಸಿಂಪಲ್ ಕ್ಲೂನಲ್ಲಿ ಆನ್ಸರ್ ಮಾಡೋದಾದ್ರೆ ಇಲ್ಲಿ ನೋಡ್ರಿ
ಫೇಲ್ ಆದ್ರ ರೇಷು ಜಾಸ್ತಿ ಇದೆ ಕಂಪೇರ್ ಮಾಡಿದ್ರೆ. ಇಲ್ಲಿ ಫೇಲ್ ಆದರ ಸಂಖ್ಯೆನೂ ಜಾಸ್ತಿ ಇದೆ ಅಂದರೆ ಆಲ್ಮೋಸ್ಟ್ ಡಿ ಸಿಟಿನೇ ಬರ್ಬೋದು. ಒಂದು ಅಪ್ರಾಕ್ಸಿಮೇಟ್ ಅಂದಾಜಲ್ಲಿ ಡಿ ಸಿಟಿ ಅಂತ ಹೇಳ್ಬೋದು. ಎಫ್ ಮತ್ತು ಡಿ ಯಲ್ಲಿ ಕನ್ಫ್ಯೂಷನ್ಸ್ ಇರುತ್ತೆ, ಯಾಕಂದರೆ ಇಲ್ಲಿ 2,73,000, ಇಲ್ಲಿ 314 ಇದೆ, ಇದು ಜಾಸ್ತಿ ಇದೆ. ಹಾಗಾಗಿ ಕ್ಯಾಲ್ಕುಲೇಟ್ ಮಾಡಲೇಬೇಕಿದೆ. 19th ಕ್ವಶನ್ನು ಬ್ಯಾಡ್ ಲಕ್, ಏನು ಮಾಡೋಕ್ಕಾಗಲ್ಲ. ಸೊ ದೇರ್ ಇಸ್ ನೋ ವೇ ಅಂತ ಹೇಳ್ಬೋದು. ನೆಕ್ಸ್ಟ್ 20th ಪ್ರಾಬ್ಲಮ್, 20ನೇ ಪ್ರಶ್ನೆ ಒಂದಿಷ್ಟು ನೋಡ್ಬಿಡೋಣ. ಎ ಪ್ಲಸ್ ಬಿ ಇಷ್ಟು ಬಿ ಪ್ಲಸ್ ಸಿ ಇಷ್ಟು ಸಿ ಪ್ಲಸ್ ಎ ಇಷ್ಟು 6:7:8 ಇದೆ. ಹಾಗಾದರೆ ಎ ಪ್ಲಸ್ ಬಿ ಪ್ಲಸ್ ಸಿ 14 ಆದರೆ ಸಿಯ ಬೆಲೆ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ನೋಡಿರಿ, ಇದನ್ನು ಆನ್ಸರ್ ಮಾಡೋದು. ಎ ಪ್ಲಸ್ ಬಿನ ರೇಷು 6 ಇದೆ ಅಂದರೆ ಅದನ್ನ ಈ ರೀತಿ ಬರ್ಕೊಳ್ರಿ, ಎ ಪ್ಲಸ್ ಬಿ ರೇಷು 6x ಬರ್ಕೊಳ್ಳೋಣ. ಬಿ ಪ್ಲಸ್ ಸಿನ ರೇಷು 7 ಇದೆ ಅಂದರೆ 7x ಬರ್ಕೊಳ್ಳೋಣ. ಸಿ ಪ್ಲಸ್ ಎನ ರೇಷು 8 ಇದೆ ಅಂದರೆ ಅದನ್ನ 8x ಬರ್ಕೊಳ್ಳೋಣ. ಈ ಮೂರನ್ನು ಅಡಿಷನ್ ಮಾಡೋಣ. ಫಸ್ಟ್ ಈ ಮೂರನ್ನ ಅಡಿಷನ್ ಮಾಡೋದಾದ್ರೆ ಇದರ ಲೆಫ್ಟ್ ಹ್ಯಾಂಡ್ ಸೈಡು, ಇದರ ಲೆಫ್ಟ್ ಹ್ಯಾಂಡ್ ಸೈಡು, ಇದರ ಲೆಫ್ಟ್ ಹ್ಯಾಂಡ್ ಸೈಡ್ ಕೊಡೋಣ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಎ ಪ್ಲಸ್ ಬಿ ಇದೆ, ಇದರ ಲೆಫ್ಟ್ ಹ್ಯಾಂಡ್ ಸೈಡು ಬಿ ಪ್ಲಸ್ ಸಿ ಇದೆ, ಇದರ ಲೆಫ್ಟ್ ಹ್ಯಾಂಡ್ ಸೈಡು ಸಿ ಪ್ಲಸ್ ಎ ಇದೆ. ರೈಟ್ ಸೈಡಲ್ಲಿ 6x ಇದೆ ಪ್ಲಸ್ 7x ಇದೆ ಪ್ಲಸ್ 8x ಇದೆ. ಅವೆಲ್ಲವೂ ಕೊಡೋಣ. ರೈಟ್ ಸೈಡಲ್ಲಿರೋ ರೈಟ್ ಸೈಡಿಗೆ, ಲೆಫ್ಟ್ ಸೈಡಲ್ಲಿರೋ ಲೆಫ್ಟ್ ಸೈಡಿಗೆ ಕೊಡೋಣ. ಸೊ ಏನದು ಇಲ್ಲೊಂದು ಸಲ 2 ಸಲ ಇದೆ, 2 ಎ ಬರಿತಾನೆ. ಬಿ ಅನ್ನೋದು ಇಲ್ಲಿ 2 ಸಲ ಇದೆ, ಬಿ ಬರಿತೀನಿ. ಸಿ ಅನ್ನೋದು 2 ಸಲ ಇದೆಯಲ್ಲ, ಸಿ ಬರ್ಕೊಂಡು. ಸೊ ಎಲ್ಲವೂ ಎ 2 ಸಲ, ಬಿ 2 ಸಲ, ಸಿ 2 ಸಲ ಇದೆ ಅಂದರೆ 2 ಕಾಮನ್ ತಕ್ಕೊಂಡು ಎ ಪ್ಲಸ್ ಬಿ ಪ್ಲಸ್ ಸಿ ಬರಿತೀನಿ. ಇಲ್ಲಿ 6 + 7 13 + 8 ಅಂದರೆ ಟೋಟಲಿ 21x ಆಗುತ್ತೆ. ಸೊ ಇವಾಗ ನೋಡಿರಿ, 21x ಆಗುತ್ತೆ. ಎ ಪ್ಲಸ್ ಬಿ ಪ್ಲಸ್ ಸಿ = 21x. 6 7 8, 6 + 7 13 + 8 ಅಲ್ಲ 21. 6 + 7 13 + 8 21x ಕರೆಕ್ಟ್ ಆಗುತ್ತೆ. ಸೊ ಇವಾಗ ಎ ಪ್ಲಸ್ ಬಿ ಪ್ಲಸ್ ಸಿ = 21/2x ಬರಿತೀವಿ. ಸೊ ಅವಾಗ ಎ ಪ್ಲಸ್ ಬಿ ಪ್ಲಸ್ ಸಿ ವ್ಯಾಲ್ಯೂ 21/2 ಅಂದರೆ 10.5x ಆಗುತ್ತೆ. 10.5x ಆಗುತ್ತೆ. ಸೊ ಎಕ್ಸ್ ವ್ಯಾಲ್ಯೂ 10.5x ಆಯ್ತಲ್ಲ. ಇವಾಗ ಎ ಪ್ಲಸ್ ಬಿ ಪ್ಲಸ್ ಸಿ = ಇಲ್ಲಿ 14 ಅಂತ ಕೊಟ್ಟಿದ್ದಾನಲ್ಲ, ಎ ಪ್ಲಸ್ ಬಿ ಪ್ಲಸ್ ಸಿ ಇದ್ರ 14 ಬರ್ಕೊಂಡು. ಸೊ 10.5xಗಿಂತ ನಾವು ಇಲ್ಲೇ ಕ್ಯಾಲ್ಕುಲೇಟ್ ಮಾಡ್ಬೋದಾಗಿತ್ತು ನೋಡ್ರಿ. ಮತ್ತೇನು ಎ ಪ್ಲಸ್ ಬಿ ಪ್ಲಸ್ ಸಿ ಇದ್ರ 14 ಬರ್ಕೊಂಡು ಇಲ್ಲಿ 2 ಈ ಸೈಡ್ ಬಂದರೆ ಇಂಟು 2 ಆಗುತ್ತೆ = 21 ಈ ಸೈಡ್ ಬಂದರೆ /20. ಇದಿಷ್ಟು ಲೆಫ್ಟ್ ಸೈಡ್ ಬಂದರೆ 21/2 ಇರೋದು 2/21 ಆಗುತ್ತೆ. ಸೊ ಇದು 7 2 14, 7 3 21 ಕ್ಯಾನ್ಸಲ್ ಆಗುತ್ತೆ. 2 × 2 ಅಂದರೆ 4/3 ಆಗುತ್ತೆ. ಎಕ್ಸ್ ವ್ಯಾಲ್ಯೂ 4/3 ಬರುತ್ತೆ. ಎಕ್ಸ್ ವ್ಯಾಲ್ಯೂ 4/3 ಬರುತ್ತೆ ಅಂದರೆ ಇಲ್ಲಿ ಸಿ ಬೆಲೆ ಕಂಡುಹಿಡಿಬೇಕು. ಇದರಲ್ಲಿ ಸಿ ಬೆಲೆ ಕಂಡುಹಿಡಿಬೇಕಂದ್ರೆ ಎ ಪ್ಲಸ್ ಬಿ = ಇಲ್ಲಿ ಫಸ್ಟ್ ಒನ್ ನೋಡಿರಿ, ಎ ಪ್ಲಸ್ ಬಿ = 6x ಇದೆಯಲ್ಲ, 6x ಬರ್ಕೊಳ್ಳೋಣ. 6 × x ಅಂದರೆ 4/3 ಇದೆ. 3 ಅಂದರೆ 3 2 6 ಕ್ಯಾನ್ಸಲ್, 4 2 8 ಬರುತ್ತೆ. ಎ ಪ್ಲಸ್ ಬಿನ ವ್ಯಾಲ್ಯೂ 8 ಬರುತ್ತೆ. ಅದೇ ಎ ಪ್ಲಸ್ ಬಿ ಪ್ಲಸ್ ಸಿನ ವ್ಯಾಲ್ಯೂ 14 ಇದೆ. ಎ ಪ್ಲಸ್ ಬಿ ಪ್ಲಸ್ ಸಿನ ವ್ಯಾಲ್ಯೂ ಟೋಟಲ್ 14ರಲ್ಲಿ ಈ ಎ ಪ್ಲಸ್ ಬಿ ವ್ಯಾಲ್ಯೂ 8 ಇದೆಯಲ್ಲ, 8 ಹಾಕ್ರಿ. 8 + ಸಿ = 14 ಆಗುತ್ತೆ. ಸಿ ವ್ಯಾಲ್ಯೂ 14 - 8 ಅಂದರೆ 6 ಬರುತ್ತೆ. ಸಿ ವ್ಯಾಲ್ಯೂ 6 ಅಂದರೆ ಲಾಸ್ಟ್ ಆಪ್ಷನಲ್ಲಿದೆ, ಇದು ಸರಿ ಹತ್ರ. ಇದು ಪೇಪರ್ 2ನಲ್ಲಿ ಕೇಳ್ತಕ್ಕಂಥ ಕ್ವಶನ್. ಈ ಥರ ಬರೋ ಚಾನ್ಸಸ್ ಇರುತ್ತೆ, ನೀಟಾಗಿ ನೋಡ್ಕೊಳ್ರಿ. ಸೊ ಇವೆಲ್ಲ 20 ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡೋದು ಅರ್ಥ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆಲ್ಲ ಈ ವಿಡಿಯೋ ಲಿಂಕನ್ನು ಶೇರ್ ಮಾಡ್ತಾ ಬನ್ನಿ. ಹಾಗೆ ನಮ್ಮ ಎಫರ್ಟಿಗೆ ನೀವೇನಾದ್ರು ಕಾಂಟ್ರಿಬ್ಯೂಟ್ ಮಾಡ್ಬೇಕಂದ್ರೆ ಈ QR ಕೋಡನ್ನು ಸ್ಕ್ಯಾನ್ ಮಾಡಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಬನ್ನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಬೇರೆ ಬೇರೆ ಥರ ಪ್ರಶ್ನೆಗಳಿಂದ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.